ಬಿಂದು, ನಾನು ಹೇಳುವ ಒಂದು ಮಾತನ್ನು ಗಮನವಿಟ್ಟು ಕೇಳು ಮತ್ತು ಅದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಮದುವೆ ನಂತರ ನೀನು ನಿನ್ನ ಅತ್ತೆಯ ಮನೆಗೆ ಹೋದ ಮೇಲೆ ನೀನು ಯಾರ ಬೆದರಿಕೆಯನ್ನು ಸಹಿಸಬೇಕಾಗಿಲ್ಲ. ನಿನ್ನ ಅತ್ತೆಯ ನೋಟದಿಂದಲೇ ಅವಳು ಕುತಂತ್ರಿ ಎಂದು ನಾನು ಭಾವಿಸುತ್ತೇನೆ. ಆದರೆ ಮಗಳೇ, ನೀನು ನಿನ್ನ ಅತ್ತೆಯ ಮನೆಯವರಿಗೆ ಭಯಪಡುವ ಅಗತ್ಯವಿಲ್ಲ. ಯಾರಾದರೂ ನಿನಗೆ 2 ಮಾತನ್ನು ಆಡಿದರೆ ಅವರಿಗೆ ನೀನು 4 ಮಾತನ್ನು ಹೇಳು. ವಿಧೇಯನಾಗಿರಬೇಡ. ಮತ್ತು ಮುಖ್ಯವಾಗಿ ಮೊದಲಿನಿಂದಲೇ ನೀನು ನಿನ್ನ ಗಂಡನನ್ನು ನಿನ್ನ ಮುಷ್ಟಿಯಲ್ಲಿ ಇಟ್ಟುಕೋ. ಅವನ ನಾಡಿ ಮಿಡಿತವನ್ನು ಹಿಡಿದಿಟ್ಟುಕೋ. ಅರ್ಥವಾಯ್ತಾ? ನಂತರ ನಿನಗೆ ಸರಿಯಾದ ಅವಕಾಶ ಸಿಕ್ಕಾಗ ನಿನ್ನ ಅತ್ತೆ ಮಾವನಿಂದ ಬೇರೆಯಾಗಿ ಬಿಡು. ನನಗೆ ಅನೇಕ ವರ್ಷಗಳ ಅನುಭವವಿದೆ. ಅದಕ್ಕಾಗಿಯೇ ನಾನು ಹೇಳುತ್ತಿದ್ದೇನೆ. ನೀನು ಒಬ್ಬಂಟಿಯಾಗಿ ವಾಸಿಸಿದರೆ ನೀನು ರಾಣಿಯಂತೆ ಬದುಕುವೆ ಮತ್ತು ನೀನು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಎಲ್ಲವನ್ನು ಕೇಳಿದ ಬಿಂದು ಸ್ವಲ್ಪ ಅಸಹಜತೆಯಿಂದ, ಏನಮ್ಮ, ನೀನು ಏನು ಅಂತ ಹೇಳುತ್ತಿದ್ದೀಯಾ? ಅವಳು ವಿರೋಧವನ್ನು ವ್ಯಕ್ತಪಡಿಸುತ್ತಾ, ಇನ್ನೂ ನನ್ನ ಮದುವೆ ಸಹ ಆಗಿಲ್ಲ. ಅಷ್ಟಕ್ಕೂ ಅಭಯ್ನ ತಂದೆ ತಾಯಿಗಳು ಬಹಳ ಒಳ್ಳೆಯವರಿದ್ದಾರೆ ಅಂತ ಹೇಳುವಾಗ ಅವಳ ಮಾತುಗಳಲ್ಲಿ ಮುಗ್ಧತೆ ತುಂಬಿತ್ತು. ಜೊತೆಗೆ ತನ್ನ ತಾಯಿಯ ಮೇಲೆ ಸ್ವಲ್ಪ ಬೇಜಾರು ಮೂಡಿತು. ಓ ನನ್ನ ಗೊಂಬೆಯೇ, ನಾನು ನಿನಗೆ ದಾರಿ ತೋರಿಸುತ್ತಿದ್ದೇನೆ. ಇದರಿಂದ ನೀನು ನಿನ್ನ ಇಚ್ಛೆಯಂತೆ ಬದುಕಬಹುದು ಮತ್ತು ಯಾರೊಬ್ಬರ ಕೈಗೊಂಬೆಯಾಗಬಾರದು ಅಂತ. ಈ ಜಗತ್ತು ತುಂಬ ಬುದ್ಧಿವಂತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರು ಯಾವಾಗಲೂ 2 ಹೆಜ್ಜೆ ಮುಂದೆ ಇರಬೇಕು. ಇವು ಕಾವೇರಿಯ ಆಲೋಚನೆಗಳಾಗಿದ್ದವು. 2 ವರ್ಷಗಳ ಹಿಂದೆ ಪತಿಯನ್ನ ಕಳೆದುಕೊಂಡಿದ್ದ ಕಾವೇರಿಗೆ ಒಬ್ಬ ಮಗ ಮತ್ತು ಮಗಳಿದ್ದರು. ಅವರ ಮಗ ರೋಹನ್ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದನು ಮತ್ತು ಅವರ ಮಗಳು ಬಿಂದುಳ ಮದುವೆ ಹತ್ತಿರ ಆಗುತ್ತಿತ್ತು. ಮದುವೆಯ ನಂತರ ತನ್ನ ಮಗಳು ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಕಾವೇರಿ ಬಯಸಿದ್ದಳು. ಅದಕ್ಕಾಗಿಯೇ ಅವಳು ಇಂದು ತಮ್ಮ ಮಗಳಿಗೆ ಈ ಅಮೂಲ್ಯ ಸಲಹೆಯನ್ನ ನೀಡುತ್ತಿದ್ದಳು. ಮತ್ತು ಅವಳು ಹೇಗೆ ಹೇಳುತ್ತಿದ್ದಳೋ ಅವಳ ಮಾತುಗಳು ಬಿಂದುಳ ಮನಸ್ಸಿನಲ್ಲಿ ಆಳವಾಗಿ ಇಳಿಯುತ್ತಿದ್ದವು. ಅವಳ ಸಂಶಯ ನಿಧಾನವಾಗಿ ವಿಶ್ವಾಸವಾಗಿ ಬದಲಾಗುತ್ತಿತ್ತು. ಬಿಂದು ತನ್ನ ತಾಯಿಯ ಮಾತುಗಳನ್ನು ಗಮನವಿಟ್ಟು ಕೇಳುತ್ತಿದ್ದಳು ಮತ್ತು ಇದ್ದಕ್ಕಿದ್ದಂತೆ ಆಶ್ಚರ್ಯದಿಂದ ತನ್ನ ತಾಯಿಯನ್ನ ನೋಡಿ, ಅಮ್ಮ, ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ನನ್ನ ಗಂಡ ಆಗುವವನು ತನ್ನ ಹೆತ್ತವರನ್ನ ಬಿಟ್ಟು ನನ್ನೊಂದಿಗೆ ಪ್ರತ್ಯೇಕವಾಗಿ ವಾಸಿಸಲು ಹೇಗೆ ಒಪ್ಪುತ್ತಾನೆ? ಇದು ಹೇಗೆ ಸಾಧ್ಯ ಅಂತ ಕೇಳಿದಳು. ತಾಯಿಯು ಒಂದು ಕ್ಷಣ ಮಗಳನ್ನ ನೋಡಿ ನಂತರ ಮುಗುಳ್ನಗುತ್ತಾ, ಮಗಳೇ, ಒಬ್ಬ ಪತ್ನಿಯಾದವಳು ಬಯಸಿದರೆ ಏನನ್ನಾದರೂ ಮಾಡಬಲ್ಲಳು. ನಿನ್ನ ಗಂಡನನ್ನು ನೀನು ಅವನ ಅವಶ್ಯಕತೆಯಾಗುವಷ್ಟು ನಿಯಂತ್ರಿಸು. ಅವನು ನೀನಿಲ್ಲದೆ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಅನ್ನುವಷ್ಟು. ನಿನ್ನ ಉಪಸ್ಥಿತಿಯೇ ಅವನ ಪ್ರತಿಯೊಂದು ಹೃದಯ ಬಡಿತವಾಗಲಿ. ಆಗ ಅವನು ನೀನು ಹೇಳಿದಂತೆ ಕುಣಿಯುತ್ತಾನೆ ಅಂತ ಹೇಳುತ್ತಾ ಅವಳ ಸ್ವರದಲ್ಲಿ ಇದ್ದಕ್ಕಿದ್ದಂತೆ ಕಠಿಣವಾಯಿತು. ನಿನ್ನ ಅತ್ತಿಗೆಯನ್ನೇ ನೋಡು ಮಗಳೇ. ಮದುವೆಯಾಗಿ 1 ವಾರದೊಳಗೆ ಅವಳು ನಿನ್ನ ಸಹೋದರನನ್ನು ನನ್ನಿಂದ ದೂರ ಮಾಡಿದಳು ಅಂತ ಹೇಳಿದಳು. ಬಿಂದು ತನ್ನ ತಾಯಿಯ ಮಾತುಗಳನ್ನು ಕೇಳಿದ ನಂತರ ಆಳವಾದ ಉಸಿರನ್ನು ತೆಗೆದುಕೊಂಡಳು. ನಂತರ ಸ್ವಲ್ಪ ತಡೆದು, ಸರಿಯಮ್ಮ, ಇದೆಲ್ಲ ಸರಿ. ಅಣ್ಣನಿಗೆ ಫೋನ್ ಮಾಡಿದ್ಯೋ ಇಲ್ಲವೋ ಅದನ್ನು ಹೇಳು ಅಂದಳು. ಬಿಂದುಳ ಮಾತುಗಳನ್ನು ಕೇಳಿದ ಕಾವೇರಿಯ ಮುಖವು ಕೆಂಡಾಮಂಡಲವಾಯಿತು. ಯಾರೋ ಹಳೆಯ ನೋವುಗಳನ್ನು ಹೆಕ್ಕಿ ಹೊರಗೆ ತೆಗೆದಂತೆ. ಅವಳು ಸಿಟ್ಟಿನಿಂದ, ಇಲ್ಲ, ಮಾಡಿಲ್ಲ, ಮಾಡುವುದೂ ಇಲ್ಲ ಅಂದಳು. ಏಕಮ್ಮ, ಎಲ್ಲಿಯವರೆಗೂ ಈ ಬೇಸರವನ್ನ ಎದೆಯಲ್ಲಿ ಇಟ್ಟುಕೊಂಡು ಕೂರುತ್ತೀಯಾ ಅಂತ ಅವಳು ಪ್ರಶ್ನೆ ಕೇಳಿದಳು. ಕಾವೇರಿಯು ಒಂದು ಆಳವಾದ ಉಸಿರನ್ನ ಎಳೆದುಕೊಂಡು ತನ್ನನ್ನು ತಾನು ಸಂಭಾಳಿಸಿಕೊಂಡಳು ಮತ್ತು ಒಂದು ನೋವು ತುಂಬಿದ ನಗುವಿನೊಂದಿಗೆ, ಅವನು ನನ್ನೊಂದಿಗೆ ಹೇಗೆ ನಡೆದುಕೊಂಡಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲವೇ ಅಂದಳು. ಆದರೆ ಅಮ್ಮ, ಬಿಂದುಳ ಮಾತು ಪೂರ್ತಿಯಾಗುವ ಮೊದಲೇ ಕಾವೇರಿ ಅವಳನ್ನು ತಡೆದಳು. ಅವಳ ಕಣ್ಣುಗಳಲ್ಲಿ ಬೆಂಕಿಯ ಜ್ವಾಲೆ ಗೋಚರಿಸುತ್ತಿತ್ತು. ಅವಳು ಸಿಟ್ಟಿನಿಂದ ಕುರ್ಚಿಯಿಂದ ಎದ್ದು ದೊಡ್ಡ ಹೆಜ್ಜೆ ಹಾಕುತ್ತಾ ಕೋಣೆಯಿಂದ ಹೊರಗೆ ನಡೆದಳು ಮತ್ತು ಬಾಗಿಲನ್ನು ಜೋರಾಗಿ ಹಾಕಿಕೊಂಡಳು. ಕೋಣೆಯಲ್ಲಿ ಮೌನ ಆವರಿಸಿತು. ಬಿಂದು ಸ್ತಬ್ಧವಾಗಿ ಮತ್ತು ಬೇಜಾರಿನಿಂದ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಳು. ಅವಳ ಕಣ್ಣುಗಳು ನೆಲವನ್ನ ನೋಡುತ್ತಿದ್ದವು ಮತ್ತು ಮನದಲ್ಲಿ ಪ್ರಶ್ನೆಗಳ ಬಿರುಗಾಳಿಯೇ ಬೀಸುತ್ತಿತ್ತು. ಅಷ್ಟಕ್ಕೂ ಅಣ್ಣನು ಅಂತಹದ್ದೇನು ಮಾಡಿದ್ದಾನೆ ಅಮ್ಮ ಕ್ಷಮಿಸಲಾರದಷ್ಟು ಅಂತ ಯೋಚಿಸಿದಳು. ವಾಸ್ತವವಾಗಿ ಎಲ್ಲಾ ಕಹಿ ಭಾವನೆಗಳ ಮೂಲ ಬಿಂದುಳ ಅಣ್ಣ ರೋಹನ್ನಿಂದ ಆಗಿತ್ತು. ರೋಹನ್ ತನ್ನ ಕಾಲೇಜು ವಿದ್ಯಾರ್ಥಿನಿ ಆಗಿದ್ದ ಅನನ್ಯಾಳನ್ನು ಪ್ರೀತಿಸುತ್ತಿದ್ದ. ಅನನ್ಯ ಬಡ ಕುಟುಂಬದಿಂದ ಬಂದವಳಾದರೂ ಅವಳಲ್ಲಿ ಮೌಲ್ಯಗಳು ಮತ್ತು ಸರಳತೆ ಇದ್ದಿತು ಮತ್ತು ರೋಹನ್ ಅವಳತ್ತ ಆಕರ್ಷಣೆ ಹೊಂದಿದ್ದ. ಆದರೆ ಬಿಂದುಳ ತಾಯಿ ಕಾವೇರಿಯ ಮನದಲ್ಲಿ
ಬೇರೆಯದೇ ಕನಸಿತ್ತು. ತನ್ನ ಮಗ ತನ್ನ ಇಷ್ಟದ ವಿರುದ್ಧ ಯಾವುದೇ ಕೆಲಸ ಮಾಡುವುದಿಲ್ಲ ಅನ್ನುವುದು ಅವಳಿಗೆ ಪೂರ್ತಿಯಾಗಿ ಭರವಸೆ ಇದ್ದಿತು ಮತ್ತು ತಾನು ಹೇಳಿದ ಹುಡುಗಿಯನ್ನೇ ಅವನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಳ್ಳುತ್ತಾನೆ ಅಂದುಕೊಂಡಿದ್ದಳು. ಅವಳು ಒಬ್ಬ ಶ್ರೀಮಂತ ಮನೆತನದ ಹುಡುಗಿಯೊಂದಿಗೆ ಮಗನ ಮದುವೆ ಮಾಡಲು ಬಯಸಿದ್ದಳು. ರೂಪವತಿ ಮಾತ್ರವಲ್ಲದೆ ಸಮಾಜದಲ್ಲಿ ತನ್ನ ಸ್ಥಾನಮಾನವನ್ನ ಸ್ಥಾಪಿಸುವ ಮತ್ತು ತನ್ನೊಂದಿಗೆ ಸಾಕಷ್ಟು ವರದಕ್ಷಿಣೆ ಮತ್ತು ಸಾಮಾನುಗಳನ್ನು ಎಲ್ಲವನ್ನೂ ತನ್ನೊಂದಿಗೆ ತರುವ ಹುಡುಗಿಯಾಗಿರಬೇಕು ಅನ್ನುವ ಆಸೆ ಅವಳದಾಗಿತ್ತು. ನೋಡಿ, ಇವಳು ನನ್ನ ಸೊಸೆ, ಇಷ್ಟು ಸುಂದರವಾಗಿದ್ದಾಳೆ ಮತ್ತು ಇಷ್ಟೊಂದು ವರದಕ್ಷಿಣೆ ತಂದಿದ್ದಾಳೆ ಅಂತ ಅವಳು ಹೆಮ್ಮೆಯಿಂದ ತನ್ನ ಸೊಸೆಯನ್ನು ತನ್ನ ಕಿಟಿ ಪಾರ್ಟಿ ಸ್ನೇಹಿತರಿಗೆ ತಲೆ ಎತ್ತಿ ಪರಿಚಯಿಸುವಂತ ಹುಡುಗಿಯಾಗಿರಬೇಕು ಅಂತ ಬಯಸಿದ್ದಳು. ಅದರಂತೆ ಅವಳು ಒಂದು ಹುಡುಗಿಯನ್ನ ಆರಿಸಿಯೇ ಬಿಟ್ಟಿದ್ದಳು. ಶ್ರೀಮಂತ ಮನೆತನದ ಹುಡುಗಿ. ಅವಳು ಬಹಳ ವರದಕ್ಷಿಣೆ ತರುವವಳು ಆಗಿದ್ದಳು. ಕಾವೇರಿಯ ಕನಸನ್ನು ನನಸಾಗಿಸುವಂತಹ ಹುಡುಗಿ. ಯಾವಾಗ ಕಾವೇರಿಯು ಈ ಮಾತನ್ನ ರೋಹನ್ಗೆ ತಿಳಿಸಿದಳೋ ಆಗ ಅವನು, ಅಮ್ಮ, ನಾನು ಬೇರೆ ಯಾರನ್ನೋ ಪ್ರೀತಿಸುತ್ತಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿದ. ಏನು? ನೀನೇನು ಹೇಳುತ್ತಿದ್ದೀಯಾ ಅಂತ ವಿಚಿತ್ರದಿಂದ ಕಾವೇರಿ ಕೇಳಿದಳು. ಅವಳಿಗೆ ಅವನ ಮಾತುಗಳನ್ನು ಕೇಳಿಯೂ ನಂಬಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ಬೇರೊಂದು ಹುಡುಗಿಯನ್ನ ಪ್ರೀತಿಸುತ್ತಿದ್ದೇನೆ ಅಮ್ಮ, ಅವನು ಮತ್ತೊಮ್ಮೆ ಹೇಳಿದ. ಕಾವೇರಿಯ ಕನಸಿನ ಲೋಕ ಕ್ಷಣಾರ್ಧದಲ್ಲೇ ಇಸ್ಪೀಟೆಲೆಗಳ ಮನೆಯಂತೆ ಕುಸಿದು ಬಿದ್ದಿತು. ಆ ಹುಡುಗಿ ಬಡ ಕುಟುಂಬದವಳು ಎಂದು ತಿಳಿದಾಗ ಅವಳ ಕೋಪ ಬೆಂಕಿಯಂತೆ ಉರಿಯಿತು. ರೋಹನ್ ತನ್ನ ತಾಯಿಯನ್ನು ಮನವೊಲಿಸಲು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಪ್ರಯತ್ನಿಸಿದನು. ಆದರೆ ಕಾವೇರಿಯ ಹೃದಯ ಕಲ್ಲಿನಂತೆ ಆಗಿತ್ತು. ಬೇರೆ ದಾರಿ ಕಾಣದಾದಾಗ ರೋಹನ್ ರಿಜಿಸ್ಟರ್ ಮದುವೆ ಆದನು ಮತ್ತು ಅನನ್ಯಾಳನ್ನು ಮನೆಗೆ ಕರೆದುಕೊಂಡು ಬಂದನು. ಯಾವಾಗ ಕಾವೇರಿಯು ತನ್ನ ಮಗ ರೋಹನ್ ಮತ್ತು ಬಡ ಹುಡುಗಿ ಅನನ್ಯಾಳನ್ನ ವಧುವರರ ರೂಪದಲ್ಲಿ ಕಂಡಳೋ ಆಗ ಅವಳ ಒಳಗಿನ ಹಠಮಾರಿತನ ಮತ್ತು ಅಹಂಕಾರ ಸ್ಫೋಟಗೊಂಡಿತು. ಕಾವೇರಿಯು ಅವರನ್ನ ಹಾಗೆ ನೋಡಿದ ಮೇಲೆ ಮಗನಿಗೆ ತನ್ನ ನಿರ್ಧಾರವನ್ನ ತಿಳಿಸಿದಳು. ನೀನು ಈ ಹುಡುಗಿಯನ್ನ ಬಿಡಬೇಕು, ಇಲ್ಲದಿದ್ದರೆ ನಿನ್ನ ತಾಯಿಯನ್ನ ಅಂತ. ರೋಹನ್ ತನ್ನ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾ, ಅನನ್ಯಾಳನ್ನ ನಿನ್ನ ಸೊಸೆಯೆಂದು ಸ್ವೀಕರಿಸಮ್ಮ ಅಂತ ಪ್ರಾರ್ಥಿಸಿಕೊಂಡ. ಆದರೆ ಕಾವೇರಿಯು ತಿರುಗಿಯೂ ನೋಡಲಿಲ್ಲ. ಅವಳು ಏನೂ ಕೇಳಲು ತಯಾರಿರಲಿಲ್ಲ. ಆದರೆ ರೋಹನ್ ತನ್ನ ತಾಯಿಯ ಕೋಪ ಕೊನೆಯವರೆಗೂ ಇರುವುದಿಲ್ಲ. ಅವಳು ತಾತ್ಕಾಲಿಕವಾಗಿ ಮಾತ್ರ ಅಸಮಾಧಾನಗೊಂಡಿದ್ದಾಳೆ. ಆದರೆ ಅನನ್ಯಾಳ ಸರಳತೆ, ಅವಳ ನಮ್ರತೆ ಮತ್ತು ಅವಳ ನಡವಳಿಕೆಯ ಬಗ್ಗೆ ತಿಳಿದಾಗ ಅವಳು ಅವಳನ್ನು ಸ್ವೀಕರಿಸುತ್ತಾಳೆ ಮತ್ತು ತನ್ನವಳನ್ನಾಗಿ ಮಾಡಿಕೊಳ್ಳುತ್ತಾಳೆ ಅನ್ನುವ ನಂಬಿಕೆ ಇದ್ದಿತು. ಆದರೆ ಅವನ ಭರವಸೆಗಳು ಶೀಘ್ರದಲ್ಲೇ ಸುಳ್ಳಾದವು. ಅನನ್ಯಾಳ ಬಗ್ಗೆ ಕಾವೇರಿಯ ವರ್ತನೆ ಹೆಚ್ಚು ಹೆಚ್ಚು ಕಠಿಣವಾಯಿತು. ಬಿಂದು ಕೂಡ ತನ್ನ ತಾಯಿಯನ್ನ ಮನವೊಲಿಸಲು ಪ್ರಯತ್ನಿಸಿದಳು. ಆದರೆ ಕಾವೇರಿ ಅದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದಳು. ರೋಹನ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡ ಮತ್ತು ಹತಾಶೆಗೊಂಡ ಅವನು 2 ವಾರಗಳ ನಂತರ ಅನನ್ಯಾಳನ್ನು ಕರೆದುಕೊಂಡು ತನ್ನ ದಾರಿಯನ್ನು ತಾನು ನೋಡಿಕೊಂಡ. ನಂತರ ಅವನಿಗೆ ಒಳ್ಳೆಯ ನೌಕರಿ ಸಿಕ್ಕಿತು ಮತ್ತು ಅವನು ಬೇರೆ ಶಹರಕ್ಕೆ ಹೊರಟು ಹೋದ. ಅಮ್ಮ ತನ್ನ ಹಠಮಾರಿತನದಿಂದ ಹಿಂದೆ ಸರಿಯುವುದಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಸಮಯ ಬಂದಾಗ ಎಲ್ಲವೂ ಸರಿಯಾಗುತ್ತದೆ ಅಂತ ಅವನು ಸುಮ್ಮನಾದ. ತಾಯಿ ತನ್ನ ಮೇಲೆ ಬೇಜಾರಾಗಿದ್ದರೂ ಸಹ ಅವನು ಪ್ರತಿ ತಿಂಗಳು ಅವಳಿಗೆ ತಪ್ಪದೆ ಹಣ ಕಳುಹಿಸುತ್ತಿದ್ದ. ಬಿಂದುಳ ಮುಖಾಂತರ ಅವನು ಮನೆಯ ಎಲ್ಲ ಪರಿಸ್ಥಿತಿಯನ್ನ ತಿಳಿದುಕೊಳ್ಳುತ್ತಿದ್ದ ಮತ್ತು ಖುದ್ದಾಗಿ ಒಮ್ಮೊಮ್ಮೆ ತಾನೇ ತಾಯಿಗೆ ಫೋನ್ ಮಾಡಿ ಮಾತನಾಡಲು ಪ್ರಯತ್ನಿಸುತ್ತಿದ್ದ. ಆದರೆ ಕಾವೇರಿಯು ಪ್ರತಿ ಬಾರಿಯೂ ಅವನ ನಂಬರ್ ನೋಡುತ್ತಲೇ ಫೋನ್ ಕಟ್ ಮಾಡುತ್ತಿದ್ದಳು. ಅಷ್ಟಾಗಿಯೂ ಅವಳ ಮಗಳು ಬಿಂದುಳದು ಕೂಡ ಲವ್ ಮ್ಯಾರೇಜ್ ಆಗುವುದರಲ್ಲಿತ್ತು. ಆದರೆ ಕಾವೇರಿಗೆ ಈ ಸಂಬಂಧದಿಂದ ಯಾವುದೇ ಬೇಜಾರು ಇರಲಿಲ್ಲ. ಏಕೆಂದರೆ ಬಿಂದುಳ ಗಂಡನ ಮನೆಯವರ ಸ್ಥಿತಿಗತಿ ತಮಗಿಂತಲೂ ಚೆನ್ನಾಗಿತ್ತು. ಕೊನೆಗೂ ಬಿಂದುಳ ಮದುವೆಯ ದಿನ ಬಂದೇ ಬಿಟ್ಟಿತು. ಮನೆಯಲ್ಲಿ ಸಂಭ್ರಮ ಇದ್ದಿತು. ಮದುವೆಯ ಖರ್ಚಿಗಾಗಿ ರೋಹನ್ ಮೊದಲೇ ತನ್ನ ತಾಯಿಯ ಅಕೌಂಟ್ಗೆ ಹಣ ಜಮಾವಣೆ ಮಾಡಿದ್ದ. ಕಾವೇರಿ ಸಿದ್ಧತೆಗಳಲ್ಲಿ ಯಾವುದೇ ಕೊರತೆ ಮಾಡಲಿಲ್ಲ. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ಶೂನ್ಯತೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅವಳು ತನ್ನ ಮಗ ರೋಹನ್ ಮತ್ತು ಸೊಸೆ ಅನನ್ಯಾಳನ್ನ ಮದುವೆಗೆ ಆಹ್ವಾನಿಸಿರಲಿಲ್ಲ. ಬಿಂದು ತನ್ನ ತಾಯಿಗೆ ಎಷ್ಟೋ ಬಾರಿ, ಅಮ್ಮ, ಮದುವೆಗೆ ಅಣ್ಣ ಅತ್ತಿಗೆಯನ್ನ ಆಮಂತ್ರಿಸೋ, ಅವರಿಲ್ಲದೆ ನನ್ನ ಮದುವೆ ಅಪೂರ್ಣ ಆದಂತೆ ಆಗುತ್ತದೆ ಅಂತ ಪದೇ ಪದೇ ಕೇಳುತ್ತಿದ್ದಳು. ಆದರೆ ಪ್ರತಿ ಬಾರಿಯೂ ಕಾವೇರಿ ನುಣುಚಿಕೊಳ್ಳುತ್ತಿದ್ದಳು. ಆದರೆ ರೋಹನ್ ತನ್ನ ಮನಸ್ಸಿನ ಮಾತನ್ನ ಕೇಳುವ ವ್ಯಕ್ತಿಯಾಗಿದ್ದ. ಸ್ವಲ್ಪ ಸಮಯಕ್ಕಾದರೂ ಸರಿ ಅಣ್ಣ ನನ್ನನ್ನ ಆಶೀರ್ವದಿಸಲು ಬಂದೇ ಬರುತ್ತಾನೆ ಅಂತ ಬಿಂದುಳಿಗೆ ವಿಶ್ವಾಸವಿದ್ದಿತು ಮತ್ತು ಹಾಗೆಯೇ ಆಯಿತು. ಯಾವಾಗ ಅವಳು ಮದುಮಗಳಾಗಿ ರೂಮಿನಲ್ಲಿ ಕುಳಿತಿದ್ದಳೋ ಆಗ ರೋಹನ್ ತನ್ನ ಪತ್ನಿಯೊಂದಿಗೆ ಅಲ್ಲಿ ಹಾಜರಾದ. ಅಣ್ಣನನ್ನ ನೋಡುತ್ತಲೇ ಬಿಂದುಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿಯಿತು. ಅಣ್ಣ, ನೀನು ಬಂದು ಬಿಟ್ಟೆಯಾ?
ನೀನು ನಿಲ್ಲುವುದಿಲ್ಲ ಅಂತ ನನಗೆ ಗೊತ್ತಿತ್ತು ಅಂದಳು. ಅನನ್ಯಾಳು ಸಹ ಬಿಂದುಳನ್ನ ತಬ್ಬಿಕೊಂಡು, ತುಂಬಾ ಸುಂದರವಾಗಿ ಕಾಣುತ್ತಿದ್ದೀಯಾ ಬಿಂದು, ನೀನು ಯಾವತ್ತಿಗೂ ಖುಷಿಯಿಂದ ಇರು ಅಂದಳು. ರೋಹನ್ ತನ್ನ ತಾಯಿಯ ಕಡೆಗೆ ನೋಡಿ ಏನೋ ಹೇಳಬೇಕು ಅಂತ ಮುಂದೆ ಹೋದ. ಆದರೆ ಕಾವೇರಿ ಮುಖ ತಿರುವಿಕೊಂಡು ನಿಂತಳು. ಆಗ ರೋಹನ್ ಬಿಂದುಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಅನನ್ಯಾಳನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋದ. ಮದುವೆ ಚೆನ್ನಾಗಿ ನಡೆಯಿತು ಮತ್ತು ಬಿಂದು ತನ್ನ ಗಂಡನ ಮನೆಗೆ ಬಂದಳು. ಹೊಸ ಮನೆ, ಹೊಸ ಜನ ಮತ್ತು ಹೊಸ ಜೀವನ ಅವಳ ಮುಂದಿತ್ತು. ಗಂಡನ ಮನೆಯಲ್ಲಿ ಅವಳ ಸ್ವಾಗತ ವಿಜೃಂಭಣೆಯಿಂದ ನಡೆಯಿತು. ಅತ್ತೆ ಮಾವ ಆದವರು ಅವಳನ್ನ ಮಗಳಂತೆ ಅಪ್ಪಿಕೊಂಡರು. ಮದುವೆಯ ವಿಧಿವಿಧಾನಗಳ ನಂತರ ಆಯಾಸ ಎಲ್ಲರನ್ನೂ ಆವರಿಸಿತ್ತು. ನಗು, ಮೋಜು ಮತ್ತು ಆಚರಣೆಗಳ ಗದ್ದಲದ ದೀರ್ಘ ರಾತ್ರಿಯ ನಂತರ ಅತ್ತೆಯ ಮನೆಯಲ್ಲಿ ಎಲ್ಲರೂ ಮಲಗಲು ತಮ್ಮ ತಮ್ಮ ಕೋಣೆಗಳಿಗೆ ಹೋದರು. ಬಿಂದು ಕೂಡ ಅಭಯ್ ಜೊತೆ ತನ್ನ ಕೋಣೆಯಲ್ಲಿದ್ದಳು. ನಿದ್ರೆ ಅನ್ನುವುದು ಅವಳನ್ನ ಬಹಳ ಬೇಗನೆ ಆವರಿಸಿತು. ಮಾರನೇ ದಿನ ಮುಂಜಾನೆ ಸೂರ್ಯನ ಕಿರಣಗಳು ಕಿಟಕಿಯಿಂದ ಹಾಯ್ದು ಕೋಣೆಯಲ್ಲೆಲ್ಲ ಹರಡಿಕೊಂಡಿದ್ದವು ಮತ್ತು ಬಿಂದು ಕಣ್ಣುಗಳು ನಿಧಾನವಾಗಿ ತೆರೆದುಕೊಂಡವು. ಅವಳಿನ್ನೂ ಹಾಸಿಗೆಯಲ್ಲಿ ಮಲಗಿಕೊಂಡು ಆಲಸ್ಯದಿಂದ ಮೇಲ್ಛಾವಣಿಯನ್ನ ನೋಡುತ್ತಿದ್ದಳು. ಆಗ ಅವಳ ಫೋನ್ ಜೋರಾಗಿ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ತಾಯಿಯ ಹೆಸರನ್ನ ನೋಡಿ ಅವಳು ಫೋನ್ ರಿಸೀವ್ ಮಾಡಿದಳು. ಅಭಯ್ ಆ ಕ್ಷಣ ಅಲ್ಲಿರಲಿಲ್ಲ. ಬಹುಶಃ ಅವನು ಬಾತ್ರೂಮ್ನಲ್ಲಿ ಇದ್ದಿರಬಹುದು. ಹಾ ಅಮ್ಮ, ಬೆಳಗ್ಗೆ ಬೆಳಗ್ಗೆನೆ ನನ್ನ ನೆನಪಾಯಿತಾ ಅಂತ ಬಿಂದು ಮೆಲ್ಲನೆ ನಗುತ್ತಾ ಕೇಳಿದಳು. ಕಾವೇರಿಯ ಧ್ವನಿಯಲ್ಲಿ ಅದೇ ಪರಿಚಿತ ಮಾತುಗಾರಿಕೆ ಇತ್ತು. ಅರೆ, ನನ್ನ ಮಗಳು ಅವಳ ಅತ್ತೆಯ ಮನೆಗೆ ತಲುಪಿದ್ದಾಳೆ. ನಾನು ಅವಳ ಯೋಗಕ್ಷೇಮವನ್ನ ವಿಚಾರಿಸದಿದ್ದರೆ ನನ್ನನ್ನು ತಾಯಿ ಎಂದು ಕರೆಯುತ್ತಾರೆಯೇ? ಹೇಳು, ಅಲ್ಲಿ ಎಲ್ಲರೂ ಹೇಗಿದ್ದಾರೆ? ಎಲ್ಲವೂ ಸರಿಯಾಗಿದೆಯೇ ತಾನೆ ಅಂತ ಕೇಳಿದಳು. ಬಿಂದು ನಗುತ್ತಾ ಹಾಸಿಗೆಯಲ್ಲಿ ಸ್ವಲ್ಪ ನೀಟಾಗಿ ಕುಳಿತುಕೊಳ್ಳುತ್ತಾ, ಅರೆ ಅಮ್ಮ, ಎಲ್ಲ ಸರಿಯಾಗಿದೆ, ನೀನು ಚಿಂತಿಸಬೇಡ. ನಾನೀಗ ತಯಾರಾಗಬೇಕು. ಅತ್ತೆಯವರು ಹೇಳಿದ್ದಾರೆ, ಇಂದು ಸ್ವೀಟ್ ಮಾಡುವ ನಿಯಮ ಇದೆಯಂತೆ ಅಂದಳು. ಏನು? ಕಾವೇರಿಯ ಧ್ವನಿ ಇದ್ದಕ್ಕಿದ್ದಂತೆ ಗಟ್ಟಿಯಾಯಿತು. ಇವರು ನಿನ್ನನ್ನು ಮೊದಲ ದಿನದಿಂದಲೇ ಕೆಲಸ ಮಾಡಲಿಕ್ಕೆ ಹಚ್ಚುತ್ತಾರೆಯೇ? ನಾನು ನಿನಗೆ ಹೇಳಿದ್ದೆ ಮಗಳೇ, ನಿನ್ನ ಅತ್ತೆ ತುಂಬಾ ಬುದ್ಧಿವಂತಳು. ಅವಳು ಎಲ್ಲರ ಮುಂದೆ ನಾವು ಸೊಸೆಯನ್ನಲ್ಲ ಮಗಳನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳಿದ್ದಳು. ಈಗ ಮಗಳು ಮಗಳು ಅನ್ನುತ್ತಾ ನಿನ್ನನ್ನು ಮನೆಯ ನೌಕರಳನ್ನಾಗಿ ಮಾಡಿಟ್ಟುಕೊಳ್ಳುತ್ತಾಳೆ. ನೀನು ಯಾವ ಕೆಲಸ ಮಾಡುವ ಅಗತ್ಯವಿಲ್ಲ, ಗೊತ್ತಾಯ್ತಾ ಅಂತ ಹೇಳಿದಳು. ತಾಯಿಯ ಮಾತನ್ನ ಕೇಳಿದ ಬಿಂದು ಒಂದು ಕ್ಷಣ ಯೋಚನೆಯಲ್ಲಿ ಮುಳುಗಿದಳು. ಅವಳು ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಬಾತ್ರೂಮ್ ಬಾಗಿಲು ತೆರೆಯಿತು ಮತ್ತು ಅಭಯ್ ಹೊರಗೆ ಬಂದನು. ಬಿಂದು ಕೂಡಲೇ, ಆಯ್ತು ಅಮ್ಮ, ನಾನು ನಂತರ ಮಾತನಾಡುತ್ತೇನೆ ಅಂತ ಹೇಳಿ ಫೋನ್ ಇಟ್ಟಳು. ಅಭಯ್ ಮುಗುಳ್ನಗುತ್ತಾ, ಫೋನ್ ಯಾರ್ದಾಗಿತ್ತು ಅಂತ ಕೇಳಿದ. ಬಿಂದು ಲಘುವಾಗಿ ಮುಗುಳ್ನಕ್ಕು ಅದನ್ನ ನಿರ್ಲಕ್ಷಿಸುತ್ತಾ, ಅದು ಅಮ್ಮ, ಅವಳು ನನ್ನ ಯೋಗಕ್ಷೇಮದ ಬಗ್ಗೆ ಕೇಳುತ್ತಿದ್ದಳು ಅಂತ ಹೇಳಿ ಅವಳು ಎದ್ದು ಸಿದ್ಧವಾಗಲು ಬಾತ್ರೂಮ್ಗೆ ಹೋದಳು. ಸ್ವಲ್ಪ ಸಮಯದ ನಂತರ ಅಭಯ್ ಕೂಡ ಸಿದ್ಧನಾದ. ಬಿಂದುಳ ಹಣೆ ಸುಕ್ಕುಗಟ್ಟಿದ್ದು ಮತ್ತು ಅವಳ ಬೆರಳುಗಳು ಒಂದಕ್ಕೊಂದು ಘರ್ಷಣೆ ಮಾಡುವುದನ್ನು ಅವನು ಗಮನಿಸಿದನು. ಅಭಯ್ ಅವಳ ಮುಖವನ್ನ ಗಮನವಿಟ್ಟು ನೋಡಿದನು. ನಂತರ ಸ್ವಲ್ಪ ಮುಗುಳ್ನಕ್ಕು, ಏನಾಗಿದೆ ನಿನಗೆ? ಏನಾದರೂ ಚಿಂತೆಯಾಗುತ್ತಿದೆಯೇ? ಅರೆ, ಚಿಂತಿಸಬೇಡ. ನಮ್ಮ ಮನೆಯ ವಾತಾವರಣ ತುಂಬ ಭಿನ್ನವಾಗಿದೆ. ನನ್ನ ತಂದೆ ಎಷ್ಟು ಒಳ್ಳೆಯವರಿದ್ದಾರೆಂದರೆ ಅವರು ಎಂದಿಗೂ ಜೋರಾಗಿ ಮಾತನಾಡುವುದಿಲ್ಲ. ಅವರಿಗೆ ಸಿಟ್ಟು ಅನ್ನುವುದೇ ಗೊತ್ತಿಲ್ಲ. ಮತ್ತೆ ಅಮ್ಮನ ಬಗ್ಗೆ ನಿನಗೇನು ಹೇಳಬೇಕು? ಅವಳ ಸ್ವಭಾವವನ್ನು ನೀನೇ ಖುದ್ದಾಗಿ ನೋಡು. ಈಗ ಹೊರಗೆ ಹೋಗೋಣವೇ? ಎಲ್ಲರೂ ಕಾಯುತ್ತಿರುತ್ತಾರೆ ಎಂದು ಪ್ರೀತಿಯಿಂದ ಹೇಳಿದನು. ಬಿಂದು ಏನೂ ಹೇಳಲಿಲ್ಲ. ಸ್ವಲ್ಪ ಮುಗುಳ್ನಗೆಯೊಂದಿಗೆ ತಲೆ ಹಾಕಿದಳಷ್ಟೆ. ಅವರು ಕೋಣೆಯಿಂದ ಹೊರಬಂದಾಗ ಬಿಸಿ ಬಿಸಿ ಚಪಾತಿ ಮತ್ತು ಶುದ್ಧ ತುಪ್ಪದ ಸುವಾಸನೆ ಗಾಳಿಯಲ್ಲಿ ಹರಡಿತ್ತು. ಅವರು ಎಲ್ಲ ಹಿರಿಯರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆದರು. ಅಷ್ಟರಲ್ಲಿ ಬಿಂದುಳ ಅತ್ತೆ ಶಾಂತ ಅವರನ್ನ ನೋಡಿ, ಬನ್ನಿ ಮಕ್ಕಳೇ, ನಾಷ್ಟಾ ತಯಾರಿದೆ ಅಂದಳು. ಬಿಂದು ಸ್ವಲ್ಪ ಕಸಿವಿಸಿಗೊಂಡಳು. ಆದರೆ ಶಾಂತ ಮುಗುಳ್ನಗುತ್ತಾ 2 ಕುರ್ಚಿಗಳನ್ನು ಎಳೆದು ಅವರ ಮುಂದೆ ಇಟ್ಟಳು ಮತ್ತು ಬಹಳ ಪ್ರೀತಿಯಿಂದ, ನೀವು ಕುಳಿತುಕೊಳ್ಳಿ, ನಾನು ಈಗಲೇ ಬಿಸಿ ಬಿಸಿಯಾದ ಚಪಾತಿ ತರುತ್ತೇನೆ ಅಂದಳು. ಆಗ ಅತಿಥಿಗಳಲ್ಲಿ ಕುಳಿತಿದ್ದ ಒಬ್ಬ ವೃದ್ಧ ಮಹಿಳೆ, ಬಹುಶಃ ಅವರ ದೂರದ ಸಂಬಂಧಿ ಇರಬಹುದು. ಅವಳು ಸ್ವಲ್ಪ ತಮಾಷೆಯಾಗಿ ಮತ್ತು ಸ್ವಲ್ಪ ವ್ಯಂಗ್ಯವಾಗಿ, ಅರೆ ಶಾಂತ, ಇದೇನಿದು? ಮುಸುಕಿನ ಬಗ್ಗೆ ಮರೆತು ಬಿಡು. ಸೊಸೆ ತಲೆಯ ಮೇಲೆ ಶರಗು ಕೂಡ ಹಾಕಿಕೊಂಡಿಲ್ಲ, ಅದನ್ನ ಹಾಕಿಕೊಳ್ಳಲು ಹೇಳು. ಸೊಸೆ ಎಂದಿರರು ಹೀಗೆ ತಲೆ ಬಿಚ್ಚಿಕೊಂಡು ಓಡಾಡುವುದಿಲ್ಲ. ಕಾಲ ಬದಲಾಗಿರಬಹುದು, ಆದರೆ ಪದ್ಧತಿಗಳು ಬದಲಾಗಿಲ್ಲವಲ್ಲ ಅಂದಳು. ಬಿಂದು ಒಂದು ಕ್ಷಣ ದಿಗ್ಭ್ರಮೆಗೊಂಡಳು. ಈ ತಪ್ಪು ಮಾಡಿದ್ದಕ್ಕಾಗಿ ತನ್ನ ಅತ್ತೆ ತನ್ನನ್ನ ಗದರಿಸುತ್ತಾರೆಂದು ಅವಳು ಭಾವಿಸಿದಳು. ಆದರೆ ಶಾಂತ ನಗುತ್ತಾ ಸುಮ್ಮನೆ, ಓಹೋ,
ಚಿಕ್ಕಮ್ಮ, ನೀವು ದೀಪಾಳನ್ನು ಈ ಮನೆಯಲ್ಲಿ ಸೆರಗು ಹೊದ್ದುಕೊಂಡು ಓಡಾಡುವುದನ್ನ ನೋಡಿದ್ದೀರಾ ಅಂತ ಕೇಳಿದಳು. ದೀಪಾಳು ಶಾಂತಾಳ ಮಗಳಾಗಿದ್ದಳು ಮತ್ತು ಅಭಯ್ನ ಅಕ್ಕ ಆಗಿದ್ದಳು. ಅವಳಿಗೆ ಮದುವೆ ಕೂಡ ಆಗಿತ್ತು. ಅದಕ್ಕೆ ಚಿಕ್ಕಮ್ಮ ಬೆಚ್ಚಿಬಿದ್ದು, ಅವಳಾದರೆ ಈ ಮನೆಯ ಮಗಳಾಗಿದ್ದಳು, ತವರು ಮನೆಯಲ್ಲಿ ಅವಳು ಸೆರಗು ಹೊದ್ದುಕೊಳ್ಳುವ ಅವಶ್ಯಕತೆ ಏನಿದೆ ಅಂತ ಕೇಳಿದಳು. ಶಾಂತ ಈಗಲೂ ಕೂಡ ನಗುಮುಖದಿಂದಲೇ ಬಿಂದುಳ ತಲೆಯನ್ನ ನೆವರಿಸುತ್ತಾ, ಹಾಗಿದ್ದರೆ ಇವಳು ಕೂಡ ನನ್ನ ಮಗಳಾಗಿದ್ದಾಳೆ ಮತ್ತು ನನಗಾಗಿ ನನ್ನ ದೀಪ ಇದ್ದ ಹಾಗೆ. ಮಗಳು ಮತ್ತು ಸೊಸೆ ಈ ಮನೆಯಲ್ಲಿ ಇಬ್ಬರು ಸಮಾನರು. ಹಾಗಿದ್ದಾಗ ಇವಳು ಸೆರಗು ಹೊದ್ದುಕೊಳ್ಳುವ ಅವಶ್ಯಕತೆ ಏನಿದೆ ಅಂತ ಕೇಳಿದಳು. ಕೋಣೆ ಒಂದು ಕ್ಷಣ ಮೌನವಾಯಿತು. ಅತ್ತೆಯ ಮಾತುಗಳು ಬಿಂದುಳ ಕಿವಿ ಮತ್ತು ಹೃದಯವನ್ನ ನಾಟಿದವು. ಹೆಪ್ಪುಗಟ್ಟುವ ಚಳಿಯಲ್ಲಿ ಸೂರ್ಯನ ಶಾಖ ತನ್ನ ದೇಹದ ಮೇಲೆ ಬಿದ್ದಂತೆ ಅವಳೊಳಗೆ ಒಂದು ಆಹ್ಲಾದಕರ ಭಾವನೆ ಆಳವಾಗಿ ಹೊರಹೊಮ್ಮಲು ಪ್ರಾರಂಭಿಸಿತು. ಇವಳು ಅದೇ ಅತ್ತೆ ಆಗಿದ್ದಳು. ಇವರ ಬಗ್ಗೆ ಬಿಂದುಳ ತಾಯಿ ನೂರಾರು ಸಂದೇಹಗಳನ್ನು ಹೊಂದಿದ್ದಳು. ನಾಷ್ಟ ಮುಗಿಸಿದ ನಂತರ ಇಬ್ಬರು ಅತ್ತೆ ಸೊಸೆ ಕೂಡಿ ಹಲ್ವಾ ತಯಾರಿಸಿದರು ಮತ್ತು ಎಲ್ಲರಿಗೂ ಹಂಚಿದರು. ಸಪ್ತಪದಿ ತುಳಿದ ನಂತರ ಬಿಂದು ಮತ್ತು ಅಭಯ್ ಕೆಲವು ದಿನಗಳ ಪ್ರವಾಸಕ್ಕೆ ಹೋದರು. ಸುಂದರವಾದ ಕಣಿವೆಗಳಲ್ಲಿ ಕಳೆದ ಆ 10 ದಿನಗಳು ಅವಳಿಗೆ ಎಂದಿಗೂ ಮರೆಯಲಾಗದ ಅನುಭವವಾಗಿತ್ತು. ಅಭಯ್ನ ಪ್ರೀತಿ, ಅವನ ಸಣ್ಣ ಪುಟ್ಟ ತಮಾಷೆಗಳು ಮತ್ತು ಬಿಂದುಳ ಪ್ರತಿ ಕ್ಷಣದ ಉತ್ಸಾಹ ಅವು ಬಲವಾದ ಬಂಧನವನ್ನ ಬೆಸೆದವು. ಅವರು ಹಿಂತಿರುಗಿದಾಗ ಬಿಂದು ತನ್ನ ಟೀಚರ್ ಕೆಲಸಕ್ಕೆ ಮತ್ತೆ ಸೇರಿದಳು. ಆದರೆ ಮನೆಗೆ ಹಿಂತಿರುಗಿದ ನಂತರ ಅವಳು ದಣಿದಿದ್ದರೂ ಸಹ ಅಡಿಗೆ ಮನೆಯ ಕೆಲಸದಲ್ಲಿ ಅತ್ತೆಯೊಂದಿಗೆ ಕೈ ಜೋಡಿಸುತ್ತಿದ್ದಳು. ಅದು ತನ್ನ ಕರ್ತವ್ಯ ಅಂತ ಅವಳು ತಿಳಿದಿದ್ದಳು. ಒಂದು ಸಂಜೆ ಬಿಂದು ಶಾಂತಾ ಜೊತೆ ಚಹಾ ಹೀರುತ್ತಾ ತರಕಾರಿ ಕತ್ತರಿಸುತ್ತಿದ್ದಾಗ ಶಾಂತ ನಿಧಾನವಾಗಿ ಅವಳನ್ನ ತಡೆದು, ಬಿಂದು, ಆ ಚಾಕುವನ್ನ ಕೆಳಗೆ ಇಡು. ನೀನು ಶಾಲೆಯಲ್ಲಿ ಇಡೀ ದಿನ ಮಕ್ಕಳನ್ನ ನೋಡಿಕೊಳ್ಳುತ್ತಾ ಕಳೆಯುತ್ತೀಯ, ತುಂಬಾ ಕೆಲಸ ಮಾಡುತ್ತೀಯ, ಮತ್ತೆ ಇಲ್ಲಿಯೂ ಕೂಡ ನೀನು ದಣಿಯುವುದು ಬೇಡ. ಈ ಮನೆ ನಿನ್ನದು ಮಗಳೇ. ಇಲ್ಲಿಯೂ ಕೂಡ ನಿನ್ನ ತವರಿನಲ್ಲಿ ಇದ್ದಂತೆ ಆರಾಮಾಗಿರು. ನೀವಿಬ್ಬರು ನಗು ನಗುತ್ತಾ ನಿಮ್ಮ ಜೀವನವನ್ನ ಜೀವಿಸಿದರೆ ನನಗಷ್ಟೇ ಸಾಕು. ನೀನು ಕೆಲಸದ ಒತ್ತಡ ತೆಗೆದುಕೊಳ್ಳಬೇಡ ಅಂತ ಹೇಳಿದಳು. ಬಿಂದು ಚಾಕು ಇಟ್ಟಳು ಮತ್ತು ಮೆಲ್ಲನೆ ನಗುತ್ತಾ, ಇಲ್ಲ ಅತ್ತೆ, ಹಾಗೇನೂ ಇಲ್ಲ. ನೀವು ದಿನಪೂರ್ತಿ ಮನೆಯ ಕೆಲಸದಲ್ಲಿ ತೊಡಗಿಕೊಂಡಿರುತ್ತೀರಿ. ಎಲ್ಲ ಭಾರವನ್ನ ನೀವು ಹೊರುವುದು ನನಗೆ ಇಷ್ಟವಾಗುವುದಿಲ್ಲ. ನಾನು ಕೇವಲ ನಿಮ್ಮೊಂದಿಗೆ ಸ್ವಲ್ಪ ಕೈ ಜೋಡಿಸಲು ಬಯಸುತ್ತೇನೆ ಅಂತ ಹೇಳಿದಳು. ಬಿಂದುಳ ಮಾತುಗಳು ಶಾಂತಾಳ ಹೃದಯವನ್ನ ನಾಟಿದವು. ಅವಳು ಸೊಸೆಯತ್ತ ನೋಡಿ ನಗುತ್ತಾ, ಅರೆ ಮಗಳೇ, ನೀನು ನೌಕರಿ ಮಾಡುತ್ತೀಯಾ? ನಿನ್ನ ಗಮನ ಅದರಲ್ಲಿರಲಿ. ನನ್ನ ಸಹಾಯಕ್ಕಾಗಿ ಕೆಲಸದವಳು ಬರುತ್ತಾಳೆ. ಮತ್ತೆ ನಿನಗೇನಾದರೂ ತಿನ್ನಬೇಕು ಅನಿಸಿದರೆ ಮಾಡಿಕೊಂಡು ತಿನ್ನು. ಆದರೆ ಬೇಸರದಿಂದ ಏನನ್ನೂ ಮಾಡಬೇಡ. ನನಗಂತೂ ಅಡಿಗೆ ಮಾಡುವ ಹವ್ಯಾಸವಿದೆ ಅಂದಳು. ನಂತರ ಸ್ವಲ್ಪ ಸಮಯ ತಡೆದು ತಮಾಷೆಯ ಸ್ವರದಲ್ಲಿ, ಕೇಳು, ನೀನು ಯಾವಾಗ ನೌಕರಿಗೆ ಹೋಗುತ್ತೀಯೋ ಆಗ ನಿನ್ನ ಮಾವನವರು ಅಡಿಗೆ ಮನೆಗೆ ಕಾಲಿಡುತ್ತಾರೆ. ಒಳ್ಳೆಯದೇ ಆಯಿತು. ಈ ವಯಸ್ಸಲ್ಲಿ ಕುಳಿತು ಕುಳಿತು ಅವರಿಗೆ ಮೊಣಕಾಲು ನೋವು ಶುರುವಾಗುತ್ತದೆ. ಅದಕ್ಕಿಂತ ಉತ್ತಮ ಅಂದರೆ ಕೆಲಸ ಮಾಡುತ್ತಿರುವುದು ಅಲ್ಲವೇ ಅಂತ ಹೇಳಿದಳು. ಬಿಂದುಳ ಕಣ್ಣುಗಳು ಅಗಲವಾದವು. ಹೌದಾ ಅತ್ತೆ, ಮಾವನವರು ಅಡಿಗೆ ಮಾಡುತ್ತಾರಾ ಅಂತ ಕೇಳುವಾಗ ಅವಳ ಮುಖದಲ್ಲಿ ವಿಚಿತ್ರತೆ ಇದ್ದಿತು. ಶಾಂತ ನಕ್ಕಳು. ಹೌದು ಸೊಸೆ, ನಿನ್ನೆ ನೀನು ತಿಂದ ಪಲ್ಲೆಯನ್ನು ನಿನ್ನ ಮಾವನವರೇ ಮಾಡಿದ್ದರು. ಅದನ್ನು ತಿಂದ ನೀನು ತುಂಬಾ ಹೊಗಳುತ್ತಿದ್ದೆ ಅಂತ ಹೇಳುವಾಗ ಅವಳ ನಗುವಿನಲ್ಲಿ ಒಂದು ಸುಂದರವಾದ ಮುಗ್ಧತೆಯ ತಮಾಷೆ ಇದ್ದಿತು. ಬಿಂದುಳ ತೆರೆದುಕೊಂಡ ಬಾಯಿ ತೆರೆದುಕೊಂಡೇ ಇದ್ದಿತು. ಹೌದಾ ಅತ್ತೆ, ಅದನ್ನ ನೀವೇ ಮಾಡಿರಬಹುದು ಅಂದುಕೊಂಡೆ. ಮಾವನವರನ್ನ ನೋಡಿದರೆ ಅವರು ಕೇವಲ ಪೇಪರ್ ಓದುವುದು, ಚಹಾ ಕುಡಿಯುವ ಹವ್ಯಾಸ ಹೊಂದಿದ್ದಾರೆ ಅಂತ ಅನಿಸುತ್ತದೆ ಅನ್ನುತ್ತಾ ಅವಳು ಕೂಡ ನಗತೊಡಗಿದಳು. ಒಂದಿನ ಸಂಜೆ ಬಿಂದು ಯಾವಾಗ ಸ್ಕೂಲ್ನಿಂದ ಮನೆಗೆ ಬಂದಳೋ ಆಗ ನೋಡಿದರೆ ಅಡಿಗೆ ಮನೆಯಲ್ಲಿ ಶಾಂತ ಮತ್ತು ಅವಳ ಪತಿ ಏನೋ ತಯಾರಿಸುತ್ತಿದ್ದರು. ಬಿಂದು ತನ್ನ ಬ್ಯಾಗ್ ಒಂದು ಕಡೆ ಇಟ್ಟು ತನ್ನ ಅತ್ತೆಯ ಹತ್ತಿರ ಹೋಗಿ ನಿಂತುಕೊಂಡಳು. ಮಾವ ಅವಳನ್ನ ನೋಡುತ್ತಲೇ, ಬಾ ಬಿಂದು ಮಗಳೇ, ಇಂದು ನಿನಗಾಗಿ ಸ್ಪೆಷಿಯಲ್ ಬಜ್ಜಿ ಮಾಡುತ್ತಿದ್ದೇವೆ ಅಂದರು. ಶಾಂತ ಒಂದು ಬಜ್ಜಿಯನ್ನ ಎತ್ತಿ ಸೊಸೆಗೆ ತಿನ್ನಿಸಿದರು. ಬಿಂದು ನಗುತ್ತಾ, ವಾವ್ ಮಾವನವರೇ, ನೀವು ಒಳ್ಳೆಯ ರುಚಿಕಟ್ಟಾದ ಬಜ್ಜಿ ಮಾಡುತ್ತೀರಿ ಅಂತ ಹೇಳಿದಾಗ ಅವರು, ಸಾಕು ಸಾಕು, ಹೆಚ್ಚು ಹೊಗಳಬೇಡ ಮಗಳೇ, ಇಲ್ಲದಿದ್ದರೆ ನಿನ್ನ ಅತ್ತೆ ಪ್ರತಿ ಬಾರಿ ನನಗೆ ಬಜ್ಜಿ ಕರೆಯಲು ಹೇಳುತ್ತಾಳೆ ಅಂತ ಹೇಳಿದರು. ಅವರ ಮಾತಿಗೆ ಇಡೀ ಮನೆ ನಗೆಯ ಕಡಲಲ್ಲಿ ತೇಲಿತು. ತಾನು ಈ ಮನೆಯ ಹಳೆಯ ಸದಸ್ಯೆ ಅನ್ನುವ ತರ ಬಿಂದುಳ ಮನದಲ್ಲಿ ಭಾವನೆ ಮೂಡಿತು. ಬಿಂದುಳ ಫೋನ್ ರಿಂಗಣಿಸಿದಾಗ ಎಲ್ಲರೂ ಇನ್ನೂ ನಗುತ್ತಿದ್ದರು. ಅವಳು ಫೋನ್ ಎತ್ತಿದಾಗ ಕಾವೇರಿಯ ಧ್ವನಿ ಇನ್ನೊಂದು ತುದಿಯಿಂದ ಕೇಳಿತು. ಬಿಂದು, ಮದುವೆಯ ನಂತರ ನೀನು ನಿನ್ನ ತಾಯಿಯನ್ನ ಮರೆತೇ ಬಿಟ್ಟಿದ್ದೀಯಾ? ನಿನಗೆ ನನ್ನ ನೆನಪು ಸಹ ಬರುವುದಿಲ್ಲವೇ
ಅಂತ ಕೇಳಿದಾಗ ಬಿಂದು ಶಾಂತ ಸ್ವರದಲ್ಲಿ, ಹಾಗೇನೂ ಇಲ್ಲಮ್ಮ, ನಿನ್ನೆ ನೀನು ಫೋನ್ ಮಾಡಿದಾಗ ನಾವೆಲ್ಲರೂ ಊಟ ಮಾಡುತ್ತಿದ್ದೆವು, ನಾನು ಆಮೇಲೆ ಮಾತನಾಡುತ್ತೇನೆ ಅಂತ ಕೂಡ ಹೇಳಿದ್ದೇನಲ್ಲ ಅಂತ ಹೇಳಿದಳು. ಕಾವೇರಿಯ ಧ್ವನಿ ಹರಿತವಾಯಿತು. ಅರೆ ಹಾ, ಎಲ್ಲರೂ ಊಟಕ್ಕೆ ಕುಳಿತಿದ್ದರು, ನೀನು ಅಡಿಗೆ ಮನೆಯಲ್ಲಿ ನಿಂತು ಅವರ ಸೇವೆಯಲ್ಲಿ ತೊಡಗಿದ್ದಿ. ಅವರ ಮನೆಯ ನೌಕರಳಾಗಬೇಡ ಅಂತ ನಿನಗೆಷ್ಟು ಬಾರಿ ಹೇಳಿದ್ದೇನೆ. ಯಾವಾಗ ಅವರು ಕೆಲಸ ಹೇಳುತ್ತಾರೋ ಆಗ ನಿನ್ನ ಆರೋಗ್ಯ ಸರಿಯಿಲ್ಲ ಅನ್ನುವ ನಾಟಕ ಮಾಡು ಅಂದಳು. ಬಿಂದುಳ ಮನಸ್ಸು ಕಸಿವಿಸಿಕೊಂಡಿತು. ಅವಳು ಸಂಯಮದಿಂದ, ಅಮ್ಮ ಹಾಗೇನೂ ಇಲ್ಲ, ನಾನು ಹೇಳಿದ್ದಿಲ್ಲವೇ ನನ್ನ ಅತ್ತೆ ಮಾವ ಒಳ್ಳೆಯವರಿದ್ದಾರೆ ಅಂತ. ಯಾರೂ ನನಗೆ ಬಲವಂತ ಮಾಡುವುದಿಲ್ಲ, ನಾನೇ ಖುದ್ದಾಗಿ ಮಾಡಬಯಸುತ್ತೇನೆ. ಈ ಮನೆ ಈಗ ನನ್ನದು ಕೂಡ ಅಲ್ಲವೇ ಅಂತ ಹೇಳಿದಳು. ಸರಿ, ಇದನ್ನ ಹೇಳು, ನೀನು ಯಾವಾಗ ನನ್ನನ್ನು ಭೇಟಿಯಾಗಲು ಬರುತ್ತೀಯಾ ಅಂತ ಕಾವೇರಿ ಕೇಳಿದಾಗ ಬಿಂದು ಒಂದು ಕ್ಷಣ ಮೌನವಾಗಿದ್ದಳು. ನಂತರ ಮೆಲ್ಲನೆ, ಸರಿಯಮ್ಮ, ನಾನು ಅತ್ತೆಯನ್ನ ಕೇಳುತ್ತೇನೆ, ಏನು ತುರ್ತು ಕೆಲಸ ಇಲ್ಲದಿದ್ದರೆ ನಾನು ಬರುತ್ತೇನೆ ಅಂತ ಹೇಳಿದಳು. ಏನು, ಈಗ ನೀನು ನನ್ನನ್ನು ಭೇಟಿಯಾಗಲು ಸಹ ನಿನ್ನ ಅತ್ತೆಯ ಅಪ್ಪನೆ ಪಡೆಯುತ್ತೀಯಾ? ಹಾಗಿದ್ದರೆ ಅವಳು ಬೇಡ ಅಂದರೆ ನೀನು ಬರುವುದಿಲ್ಲ ಬಿಡು. ಒಂದು ವೇಳೆ ನೀನು ಹೀಗೆಯೇ ಮಾಡುತ್ತಾ ಹೋದರೆ ಎಂದಿಗೂ ನೀನು ನಿನ್ನ ಅತ್ತೆ ಮಾವನಿಂದ ಬೇರೆಯಾಗುವುದಿಲ್ಲ ಬಿಡು. ನಿನಗೆ ಸ್ವತಂತ್ರವೂ ಸಿಗುವುದಿಲ್ಲ, ನಿನ್ನ ಹಕ್ಕು ಸಹ ನಿನಗೆ ಸಿಗುವುದಿಲ್ಲ ಅಂತ ಹೇಳಿದಳು. ಅಮ್ಮ, ನೀನು ಪದೇ ಪದೇ ಒಂದೇ ಮಾತನ್ನು ಏಕೆ ರಿಪೀಟ್ ಮಾಡುತ್ತೀಯಾ? ನೀನು ಯೋಚಿಸುವಂತೆ ನನ್ನ ಗಂಡನ ಮನೆಯವರು ಇಲ್ಲ ಅಂತ ನಾನು ಹೇಳಿದ್ದೇನಲ್ಲ. ನಿನಗೆ ಸಂಶಯ ಇದ್ದರೆ ಒಂದು ಸಲ ಇಲ್ಲಿಗೆ ಬಂದು ನೋಡು. ಅಷ್ಟಕ್ಕೂ ನೀನು ಇಲ್ಲಿಗೆ ಒಮ್ಮೆ ಬರಲೇಬೇಕು ಅಂತ ಹೇಳುತ್ತೇನೆ. ಒಬ್ಬ ಅತ್ತೆಯಾದವಳು ಹೇಗಿರಬೇಕು ಅಂತ ನಿನಗೆ ತಿಳಿಯುತ್ತದೆ ಅಂತ ಹೇಳಿದಳು. ಕಾವೇರಿಯ ಸ್ವರ ಮತ್ತಷ್ಟು ತೀಕ್ಷ್ಣವಾಯಿತು. ಸಾಕು ಸಾಕು, ನಿಮ್ಮ ಅತ್ತೆಯ ಪರವಾಗಿ ಇಷ್ಟೊಂದು ಹೊಗಳಿಕೆಯನ್ನ ಹಾಡುವ ಅಗತ್ಯವಿಲ್ಲ. ನನಗೆ ಎಲ್ಲವೂ ಅರ್ಥವಾಯಿತು. ನಾನು ಈಗ ಫೋನನ್ನು ಸ್ಥಗಿತಗೊಳಿಸುತ್ತೇನೆ ಅಂತ ಕಾವೇರಿ ಹೇಳಿದಳು. ಕರೆ ಸಂಪರ್ಕ ಕಡಿತಗೊಂಡ ನಂತರ ಬಿಂದು ಕೋಣೆಗೆ ಹಿಂತಿರುಗಿದಳು. ಅಲ್ಲಿ ಶಾಂತ ಚಹಾ ಕುಡಿಯುತ್ತಿದ್ದರು. ಯಾರ್ ಫೋನ್ ಆಗಿತ್ತು ಮಗಳೇ ಅಂತ ಅತ್ತೆ ಕೇಳಿದಾಗ ಬಿಂದು, ಅತ್ತೆ, ಅದು ಅಮ್ಮನದು ಅಂತ ಹೇಳಿದಳು. ಶಾಂತ ಒಂದು ಕ್ಷಣ ತಡೆದು ಒಂದು ಆಳವಾದ ಉಸಿರನ್ನ ಎಳೆದುಕೊಂಡಳು. ನಂತರ ಬಹಳ ಪ್ರೀತಿಯಿಂದ, ಒಬ್ಬರೇ ಇರುತ್ತಾರಲ್ಲ, ಬೇಸರ ಆಗಬಹುದು. ತಾಯಿಯಾದವಳು ಅಷ್ಟಕ್ಕೂ ತಾಯಿಯಾಗಿರುತ್ತಾಳೆ. ಅವರ ಆರೋಗ್ಯ ವಿಚಾರಿಸುತ್ತಿರು, ಮತ್ತೆ ಆಗಾಗ್ಗೆ ಭೇಟಿಯಾಗಲು ಹೋಗಿ ಬಾ ಅಂತ ಹೇಳಿದಳು. ಬಿಂದು ಸ್ವಲ್ಪ ಹಿಂಜರಿಕೆಯಿಂದ ತಲೆ ಹಾಕಿದಳು. ಆಗ ಶಾಂತಾಳು, ಹೀಗೆ ಮಾಡು, ನಾಳೆ ನಿನ್ನ ಸ್ಕೂಲ್ದು ರಜೆ ಇದೆಯಲ್ಲ, ಅಭಯ್ ಆಫೀಸ್ಗೆ ಹೋಗುವಾಗ ನಿನ್ನನ್ನು ನಿನ್ನ ತಾಯಿಯ ಮನೆಗೆ ಬಿಡುತ್ತಾನೆ ಮತ್ತು ಸಂಜೆ ಮರಳಿ ಕರೆದುಕೊಂಡು ಬರುತ್ತಾನೆ. ಯಾವಾಗ ನಿನ್ನ ಸ್ಕೂಲ್ ದೀರ್ಘವಾದ ರಜೆ ಕೊಡುತ್ತದೆಯೋ ಆಗ ಸ್ವಲ್ಪ ದಿನಗಳವರೆಗೆ ನಿನ್ನ ತಾಯಿಯ ಜೊತೆ ಇದ್ದು ಬಾ ಅಂತ ಹೇಳಿದಳು. ಆಯ್ತು ಅತ್ತೆ, ಸರಿ ಅಂತ ಬಿಂದು ಸ್ವಲ್ಪ ನಗುವಿನೊಂದಿಗೆ ಹೇಳಿದಳು. ಮಾರನೆಯ ದಿನ ಯಾವಾಗ ಅವಳು ತವರು ಮನೆ ತಲುಪಿದಳೋ ಆಗ ಬಾಗಿಲು ತೆರೆಯುತ್ತಲೇ ಕಾವೇರಿಯ ಕಣ್ಣುಗಳು ಹೊಡೆದವು. ಮುಖ ಅರಳಿತು. ಇಂದು ಅವಳ ಖುಷಿಗೆ ಪಾರವೇ ಇರಲಿಲ್ಲ. ಆ ದಿನ ಪೂರ್ತಿ ಅವಳು ತನ್ನ ಮಗಳೊಂದಿಗೆ ಮಾತನಾಡುತ್ತಲೇ ಕಳೆದಳು. ಆ ರಾತ್ರಿ ಬಿಂದು ಅಭಯನೊಂದಿಗೆ ಮರಳಿ ಮನೆಗೆ ಬಂದಳು. ಮರುದಿನ ಅವಳು ಶಾಲೆಗೆ ಹೋಗಬೇಕಾಗಿತ್ತು. ಆದರೆ ಆ ಬೆಳಗ್ಗೆ ಅನಿರೀಕ್ಷಿತ ಬಿರುಗಾಳಿಯಂತೆ ಬಂದಿತು. ಬಿಂದು ಶಾಲೆಗೆ ಹೋಗಲು ಸಿದ್ಧಳಾಗುತ್ತಿದ್ದಳು. ಕನ್ನಡಿಯ ಮುಂದೆ ನಿಂತು ತನ್ನ ಸೀರೆಯ ನೆರಿಗೆಯನ್ನ ಸರಿಪಡಿಸಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು. ಆದರೆ ಅಮ್ಮ ಅನ್ನುವ ಹೆಸರನ್ನ ಸ್ಕ್ರೀನ್ ಮೇಲೆ ನೋಡಿ ಅವಳು ವಿಚಿತ್ರವಾದಳು. ರಾತ್ರಿ ತಾನೇ ಭೇಟಿಯಾಗಿ ಬಂದಿದ್ದೇನೆ, ಈಗ ಬೆಳಗ್ಗೆ ಬೆಳಗ್ಗೆ ಏನಾಯಿತು ಅಂದುಕೊಳ್ಳುತ್ತಾ ಅವಳು ಫೋನ್ ರಿಸೀವ್ ಮಾಡಿದಳು. ಮತ್ತು ಇನ್ನೊಂದು ಕಡೆಯಿಂದ ಕಾವೇರಿಯ ಕಂಪಿಸುವ ನೋವಿನ ಧ್ವನಿ ಕೇಳಿಸಿತು. ಮಗಳೇ, ನೀನು ಬೇಗನೆ ಬಾ, ನನ್ನಿಂದ ಏಳಲಿಕ್ಕೆ ಆಗುತ್ತಿಲ್ಲ, ಕಾಲು ಹೇಗೆ ಜಾರಿತೋ ನನಗೆ ಗೊತ್ತೇ ಆಗಲಿಲ್ಲ, ಬಹಳ ಕಷ್ಟದಿಂದ ಫೋನ್ ಇದ್ದಲ್ಲಿಗೆ ಬಂದಿದ್ದೇನೆ ಅಂತ ತಾಯಿಯ ಮಾತನ್ನ ಕೇಳಿದ ಬಿಂದುಳ ಕೈಯಲ್ಲಿದ್ದ ಬಾಚಣಿಕೆ ಕೆಳಗೆ ಬಿದ್ದಿತು. ಅವಳ ಉಸಿರು ನಿಂತಂತೆ ಭಾಸವಾಯಿತು. ಅವಳು ಕೂಡಲೇ ಓಡುತ್ತಾ ಅಭಯ್ ಹತ್ತಿರ ಬಂದಳು. ಅವನಿನ್ನು ಹಾಸಿಗೆಯಲ್ಲಿದ್ದ. ರೀ ಅಭಯ್, ಅಮ್ಮನಿಗೆ ಏನೋ ಆಗಿದೆ, ಅವಳು ಬಿದ್ದಿದ್ದಾಳಂತೆ, ಬೇಗನೆ ನಡೀರಿ ಅಂದಳು. ಅಭಯ್ ಬೇಗನೆ ಎದ್ದು ತಾಯಿಗೆ, ಅಮ್ಮ, ಬಿಂದುಳ ತಾಯಿಗೆ ಹೊಡೆತ ಬಿದ್ದಿದೆಯಂತೆ ಅಂತ ಕೂಗಿದ. ಅವನು ಕೂಡಲೇ ತನ್ನ ಗಾಡಿಯನ್ನ ಹೊರಗೆ ತೆಗೆದ. ಶಾಂತ ಕೂಡ ಸಮಯ ವ್ಯರ್ಥ ಮಾಡದೆ ತಯಾರಾದಳು. ನಾನು ಬರುತ್ತೇನೆ ಅಂತ ಅಭಯ್ ಗಾಡಿ ಸ್ಟಾರ್ಟ್ ಮಾಡಿದ. ಬಿಂದು ಮತ್ತು ಶಾಂತ ಒಟ್ಟಿಗೆ ಕುಳಿತರು. ಮೂವರು ಸೇರಿ ಕಾವೇರಿಯ ಮನೆಯ ಕಡೆಗೆ ಹೊರಟರು. ಮನೆ ತಲುಪುತ್ತಲೇ ನೋಡಿದರೆ ಕಾವೇರಿ ನೆಲದ ಮೇಲೆ ಕುಳಿತಿದ್ದಳು. ನೋವಿನಿಂದ ಕಿರುಚಾಡುತ್ತಿದ್ದಳು. ಮುಖ ಬೆವರಿನಿಂದ ಹಸಿಯಾಗಿತ್ತು. ಕೂದಲು ಹರಡಿಕೊಂಡಿತ್ತು. ಕಣ್ಣುಗಳಲ್ಲಿ ನೋವಿಗಿಂತ ಹೆಚ್ಚು ಅಸಹಾಯಕತೆ ತುಂಬಿಕೊಂಡಿತ್ತು. ಅಮ್ಮ ಅನ್ನುತ್ತಾ ಬಿಂದು ಕಾವೇರಿಯ ಬಳಿ ಕುಳಿತಳು.
ಶಾಂತಾ ಕೂಡಲೇ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡಳು. ಬಹುಶಃ ಒಳನೋವು ಆಗಿರಬಹುದು. ನಡೀರಿ, ಕೂಡಲೇ ಇವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂದಳು. ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಲಾಯಿತು. ಎಕ್ಸ್ರೇ ಕೂಡ ಮಾಡಿಸಲಾಯಿತು. ವೈದ್ಯರು ವರದಿಯನ್ನ ನೋಡಿ ಗಾಯ ಸ್ವಲ್ಪ ಆಳವಾಗಿದೆ, ಆದರೆ ಒಳ್ಳೆಯ ವಿಷಯವೆಂದರೆ ಮೂಳೆಗೆ ಯಾವುದೇ ಹಾನಿಯಾಗಿಲ್ಲ. ಆದರೆ ಸಾಕಷ್ಟು ಊತ ಮತ್ತು ಒತ್ತಡವಿದೆ. ಕೆಲವು ವಾರಗಳವರೆಗೆ ಕಟ್ಟುನಿಟ್ಟಿನ ವಿಶ್ರಾಂತಿ ಅಗತ್ಯ. ಯಾವುದೇ ಆಘಾತ ಅಥವಾ ಅಜಾಗರೂಕತೆಯ ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸಬಹುದು ಎಂದು ಹೇಳಿದರು. ಬಿಂದು ತನ್ನ ತಾಯಿಯ ಕೈ ಹಿಡಿದಳು. ಕಾವೇರಿಯ ಕಣ್ಣುಗಳು ತೆವವಾದವು, ಆದರೆ ಅವಳು ಮೌನವಾಗಿದ್ದಳು. ಶಾಂತ ಅವಳ ತಲೆಯನ್ನ ನೆವರಿಸಿ, ಚಿಂತಿಸಬೇಡಿ, ಬಿಂದು ಮತ್ತು ಅಭಯ್ ಇಲ್ಲಿದ್ದಾರೆ, ಅವರು ಎಲ್ಲವನ್ನ ನೋಡಿಕೊಳ್ಳುತ್ತಾರೆ ಅಂತ ಹೇಳಿದಳು. ಬಿಂದು ಕೂಡಲೇ ತನ್ನ ಅತ್ತೆಗೆ, ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ಅಮ್ಮನೊಂದಿಗೆ ಇರುತ್ತೇನೆ, ಮನೆಯ ಕೆಲಸವನ್ನ ಮಾಡಿಕೊಳ್ಳುತ್ತಾ ಅಮ್ಮನನ್ನ ನೋಡಿಕೊಂಡಂತೆ ಆಗುತ್ತದೆ ಅಂತ ಹೇಳಿದಳು. ಇಷ್ಟು ಕೇಳುತ್ತಲೇ ಶಾಂತಾಳ ಬಹಳ ಆತ್ಮೀಯತೆಯಿಂದ, ಅರೆ ಇಲ್ಲ ಮಗಳೇ, ನೀನೊಬ್ಬಳೇ ಎಲ್ಲವನ್ನ ಹೇಗೆ ಸಂಭಾಳಿಸುತ್ತೀಯ? ಮೇಲಾಗಿ ನಿನ್ನ ತಾಯಿಯ ಸ್ಥಿತಿ ನೀನು ಒಬ್ಬಂಟಿಯಾಗಿ ಎಲ್ಲವನ್ನ ನಿಭಾಯಿಸುವಷ್ಟು ಸರಿಯಿಲ್ಲ. ನಾವು ಅವರನ್ನ ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ, ಅಲ್ಲಿ ಎಲ್ಲರೂ ಇರುತ್ತೇವೆ, ನೀನು, ನಾನು ಮತ್ತು ಅಭಯ್. ನಾವು ಅವರನ್ನ ಒಟ್ಟಿಗೆ ನೋಡಿಕೊಂಡರೆ ಅವರು ಬೇಗ ಗುಣಮುಖರಾಗುತ್ತಾರೆ ಅಂತ ಹೇಳಿದಳು. ಕಾವೇರಿಯು ಮೊದಲಿಗೆ ಪ್ರತಿಭಟಿಸಲು ಪ್ರಯತ್ನಿಸಿದಳು. ಅವಳ ತುಟಿಗಳು ಸಹ ಅಲುಗಾಡಿದವು. ಆದರೆ ನೋವು ಮತ್ತು ದೌರ್ಬಲ್ಯ ಅವಳನ್ನ ಮೌನಗೊಳಿಸಿತು. ಅಭಯ್ ಆಸ್ಪತ್ರೆಯ ಎಲ್ಲ ಔಪಚಾರಿಕತೆಗಳನ್ನ ಬೇಗನೆ ಪೂರ್ತಿಗೊಳಿಸಿದನು. ನಂತರ ಅವರು ಒಟ್ಟಿಗೆ ಸೇರಿ ಕಾವೇರಿಯನ್ನ ಕಾರಿನಲ್ಲಿ ಕೂರಿಸಿ ಮನೆಗೆ ಕರೆತಂದರು. ಬಿಂದು ಸ್ಕೂಲ್ನಿಂದ ಪೂರ್ತಿ 1 ವಾರ ರಜೆ ತೆಗೆದುಕೊಂಡಳು. ಈಗ ಅವಳ ಗಮನ ತಾಯಿಯನ್ನ ನೋಡಿಕೊಳ್ಳುವುದೇ ಆಗಿತ್ತು. ಅವಳು ತಾಯಿಯ ಔಷಧೋಪಚಾರ ಮತ್ತು ಅವಳ ಉಳಿದ ಅನುಕೂಲತೆಗಳ ಬಗ್ಗೆ ಗಮನವಿಡುತ್ತಿದ್ದಳು. ಶಾಂತ ಅಡಿಗೆ ಮನೆಯನ್ನ ಸಂಭಾಳಿಸುತ್ತಿದ್ದಳು. ಇವತ್ತು ಅವಳು ಕಾವೇರಿಗಾಗಿ ಬಿಸಿ ಬಿಸಿ ರಾಗಿ ಗಂಜಿ ಮಾಡಿದ್ದಳು. ಅದನ್ನ ತಂದು ಕೊಡುತ್ತಾ, ತಗೊಳ್ಳಿ ಅಕ್ಕವ್ರೆ, ಗಂಜಿ ಕುಡಿಯಿರಿ, ನಂತರ ನೀವು ನಿಮ್ಮ ಔಷಧಿ ಮಾತ್ರ ತೆಗೆದುಕೊಳ್ಳಬೇಕು ಅಂತ ಹೇಳಿದಳು. ಇಲ್ಲಿಯವರೆಗೆ ತನ್ನನ್ನು ತಾನು ಇತರರಿಗಿಂತ ವಿಭಿನ್ನ ಮತ್ತು ಶ್ರೇಷ್ಠ ಎಂದು ಪರಿಗಣಿಸಿಕೊಂಡಿದ್ದ ಕಾವೇರಿಯು ಮೊದಲ ಬಾರಿಗೆ ಇನ್ನೊಬ್ಬರಿಂದ ಇಷ್ಟು ಸಹಾಯ ಪಡೆಯುವಾಗ ತನ್ನನ್ನು ತಾನು ಸ್ವಲ್ಪ ಸಣ್ಣವಳು ಅನ್ನುವ ಭಾವನೆ ಮೂಡಿತು. ಅರೆ, ನೀವು ತೊಂದರೆ ತೆಗೆದುಕೊಳ್ಳಬೇಡಿ ಅಕ್ಕವ್ರೆ ಅಂತ ಕಾವೇರಿ ಸ್ವಲ್ಪ ಸಂಕೋಚದಿಂದ ಹೇಳಿದಳು. ಆಗ ಶಾಂತ ಮುಗುಳ್ನಗುತ್ತಾ, ತೊಂದರೆ ಎಲ್ಲಿಂದ ಬಂತು? ನೀವು ನನ್ನ ಸೊಸೆಯ ತಾಯಿ ಇದ್ದೀರಿ, ಅದಕ್ಕಾಗಿ ನೀವು ನಮ್ಮ ಮನೆಯವರೇ ಆದಂತೆ ಆಗಿದ್ದೀರಿ, ಸುಮ್ಮನೆ ಕುಡಿಯಿರಿ ಅಷ್ಟೇ ಅಂತ ಹೇಳಿದಳು. 1 ವಾರ ಕಳೆದಿತ್ತು. ಕಾವೇರಿ ಇನ್ನೂ ಅಭಯ್ ಮತ್ತು ಬಿಂದುಳ ಮನೆಯಲ್ಲಿಯೇ ಇದ್ದಳು. ನೋವಿನ ತೊಂದರೆ ಸ್ವಲ್ಪ ಮಟ್ಟಿಗೇನೋ ಕಡಿಮೆ ಆಗಿತ್ತು, ಆದರೆ ಇನ್ನೂ ಪೂರ್ತಿಯಾಗಿ ಒಬ್ಬಳೇ ಏಳಲಿಕ್ಕೆ ಕೂರಲಿಕ್ಕೆ ಆಗುತ್ತಿರಲಿಲ್ಲ. ಇಂದು ಶನಿವಾರದ ರಾತ್ರಿಯಾಗಿತ್ತು. ಅದಕ್ಕಾಗಿ ಪ್ರತಿ ಶನಿವಾರದಂತೆ ಇವತ್ತು ಎಲ್ಲರೂ ಕುಳಿತು ಟಿವಿಯಲ್ಲಿ ಫಿಲ್ಮ್ ನೋಡುವವರಿದ್ದರು. ಅಭಯ್ ಮತ್ತು ಬಿಂದು ಕಾವೇರಿಯನ್ನ ವೀಲ್ ಚೇರ್ ಮೇಲೆ ಕೂರಿಸಿಕೊಂಡು ಟಿವಿ ಇಟ್ಟಿದ್ದ ಲಿವಿಂಗ್ ರೂಮ್ಗೆ ಕರೆದುಕೊಂಡು ಬಂದರು. ಶಾಂತ ಮೊದಲೇ ಟೇಬಲ್ ಮೇಲೆ ಪಾಪ್ಕಾರ್ನ್ ರೆಡಿ ಮಾಡಿ ಇಟ್ಟಿದ್ದಳು. ಟಿವಿಯ ಸ್ಕ್ರೀನ್ ಮೇಲೆ ಒಂದು ಹಳೆಯ ಕಾಮಿಡಿ ಫಿಲ್ಮ್ ಶುರುವಾಗುವುದರಲ್ಲಿತ್ತು. ಶಾಂತ ಮಧ್ಯೆ ಮಧ್ಯೆ ಎಲ್ಲರಿಗೂ ಪಾಪ್ಕಾರ್ನ್ ಕೊಡುತ್ತಾ ಫಿಲ್ಮ್ನ ಒಳ್ಳೆಯ ಸೀನ್ ಮಜಾ ತೆಗೆದುಕೊಳ್ಳುತ್ತಿದ್ದಳು. ಬಿಂದು ಮತ್ತು ಅಭಯ್ ಮಜವಾದ ಡೈಲಾಗ್ನಲ್ಲಿ ತಮ್ಮ ತಮ್ಮ ಟಿಪ್ಪಣಿ ಕೊಡುತ್ತಿದ್ದರು. ಆಗ ಅದೇ ಮಾವನವರು ಅದಕ್ಕೆ ಜೋರಾಗಿ ಚಪ್ಪಳೆ ಹೊಡೆಯುತ್ತಾ ನಗುತ್ತಿದ್ದರು. ಕೋಣೆಯಲ್ಲಿ ನಗುವಿನ ಪ್ರತಿಧ್ವನಿ ಇದ್ದಿತು. ಕಾವೇರಿ ಆ ವಾತಾವರಣದಿಂದ ತುಂಬಿ ತುಳುಕುತ್ತಿದ್ದಳು. ಆ ರಾತ್ರಿ ಅವಳಿಗೆ ನಿದ್ದೆಯೇ ಬರಲಿಲ್ಲ. ಈ ಮನೆಯ ವಾತಾವರಣ ನೋಡಿ ಅವಳು ಆಶ್ಚರ್ಯಚಕಿತಳಾದಳು. ಇಲ್ಲಿರುವ ಎಲ್ಲರ ನಡುವೆಯೂ ಒಂದು ವಿಶಿಷ್ಟ ಪ್ರೀತಿ ಇದೆ. ಯಾವುದೇ ನಿರ್ಬಂಧಗಳಿಲ್ಲ, ಯಾವುದೇ ಉದ್ವೇಗವಿಲ್ಲ, ಕೇವಲ ನಿಜವಾದ ಆತ್ಮೀಯತೆ ಇದೆ ಅಷ್ಟೇ. ಬಿಂದುಳನ್ನು ಈ ಜನ ಎಷ್ಟು ಹಚ್ಚಿಕೊಂಡಿದ್ದಾರೆ, ಅವಳ ಎಲ್ಲ ಸಣ್ಣ ದೊಡ್ಡ ಅವಶ್ಯಕತೆಗಳ ಗಮನವಿಡುತ್ತಿದ್ದಾರೆ ಅಂದುಕೊಳ್ಳುತ್ತಾ ಕಾವೇರಿಗೆ ಒಮ್ಮೊಮ್ಮೆ ತಾನು ಬೇರೆ ಜಗತ್ತಿಗೆ ಬಂದಿದ್ದೇನೆ ಅನಿಸುತ್ತಿತ್ತು. ಆದರೆ ಈ ಜಗತ್ತು ಅವಳಿಗೆ ಎಷ್ಟು ಹತ್ತಿರವಾಗಿತ್ತು ಅಂದರೆ ಅವಳ ಮನಸ್ಸಿನಲ್ಲಿ ಒಂದು ಅಜ್ಞಾತ ಶಾಂತಿ ಬೆಳೆಯಲು ಪ್ರಾರಂಭಿಸಿತು. ಈ ಮನೆ ಕೇವಲ ಇಟ್ಟಿಗೆ ಮತ್ತು ಗಾರೆ ರಚನೆಯಾಗಿರಲಿಲ್ಲ, ಇದು ಪ್ರೀತಿಯ ಸಂಬಂಧಗಳ ಮೇಲೆ ಸ್ಥಾಪಿತವಾದ ಮನೆಯಾಗಿತ್ತು. ಇಲ್ಲಿ ಬೇಜಾರು ಅಂದುಕೊಳ್ಳಲು ಯಾವುದೇ ವಿಷಯ ಇರಲಿಲ್ಲ. ಪ್ರತಿ ಮೂಲೆಯಲ್ಲಿ ಖುಷಿ ಅನ್ನುವುದು ತುಂಬಿ ತುಳುಕುತ್ತಿತ್ತು. ಈಗ ಕಾವೇರಿಗೆ ತನ್ನ ವಿಚಾರಗಳಿಂದ ತನ್ನ ಮೇಲೆಯ ನಾಚಿಕೆ ಬರಲು ಶುರುವಾಯಿತು. ನಾನು ಕೂಡ ಎಷ್ಟು ಹುಚ್ಚಿಯಾಗಿದ್ದೆ, ಇಂತಹ ಪರಿವಾರದಿಂದ ನನ್ನ ಬಿಂದುಳನ್ನ ಬೇರೆಯಾಗಲು ಹೇಳುತ್ತಿದ್ದೆ ಅಂದುಕೊಂಡಳು. ಆದರೆ ಈಗ ಬಿಂದುಳ 1 ವಾರದ ರಜೆ ಮುಗಿದಿತ್ತು. ಅವಳ ಶಾಲೆಯಿಂದ ಕರೆ ಮಾಡಲಾಗಿತ್ತು. ವಾರ್ಷಿಕ ಹಬ್ಬ ಸಮೀಪಿಸುತ್ತಿದೆ, ಸಿದ್ಧತೆಗಳು ಪ್ರಾರಂಭವಾಗಿವೆ ಮತ್ತು ಶಿಕ್ಷಕಿಯಾಗಿ ನಿಮ್ಮ ಉಪಸ್ಥಿತಿ ಅಗತ್ಯವಾಗಿದೆ ಅಂತ. ಅವಳು ಫೋನ್ ಕರೆಯನ್ನ ಸ್ಥಗಿತಗೊಳಿಸುತ್ತಿದ್ದಂತೆ ಅವಳ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಕಾಣಿಸಿಕೊಂಡವು. ಆ ಸಮಯದಲ್ಲಿ ಶಾಂತ ಕೂಡ ಅಲ್ಲಿಯೇ ಕುಳಿತಿದ್ದಳು. ಏನಾಯ್ತು ಮಗಳೇ ಅಂತ ಕೇಳಿದಾಗ ಬಿಂದು, ಅತ್ತೆ, ಶಾಲೆಯ ವಾರ್ಷಿಕ ಕಾರ್ಯಕ್ರಮ ಹತ್ತಿರ ಬರ್ತಿದೆ,
ಮ್ಯಾನೇಜ್ಮೆಂಟ್ನಿಂದ ಕರೆ ಬಂದಿತ್ತು. ನಾನು ಹೋಗಲೇಬೇಕು. ಆದರೆ ಅವಳ ಕಣ್ಣುಗಳಲ್ಲಿದ್ದ ಚಿಂತೆ ಮತ್ತು ಅವಳ ಧ್ವನಿಯಲ್ಲಿ ಅಡಗಿದ್ದ ಹೊರೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಓಹೋ, ಹಾಗಾದರೆ ನಾವಿದ್ದೇವಲ್ಲ ಮಗಳೇ, ನಿನಗೇನು ಸಮಸ್ಯೆ ಅಂತ ನಗುತ್ತಾ ಶಾಂತಾಳು ಅವಳ ಭುಜದ ಮೇಲೆ ಕೈ ಇಟ್ಟಳು. ಆದರೆ ಅಮ್ಮ ನನ್ನ ಹೀಗೆ ಬಿಟ್ಟು ಅಂದರೆ ನನ್ನ ಮಾತಿನ ಅರ್ಥ ನೀವೊಬ್ಬರೇ ಎಲ್ಲವನ್ನ ಹೇಗೆ ಸಂಭಾಳಿಸುತ್ತೀರಿ ಅಂತ ಅಂದಳು. ಶಾಂತವಾದ ಆದರೆ ಭರವಸೆ ತುಂಬಿದ ಸ್ವರದಲ್ಲಿ, ಬಿಂದು, ನೀನು ನಿಶ್ಚಿಂತೆಯಿಂದ ಸ್ಕೂಲ್ಗೆ ಹೋಗು. ಇಲ್ಲಿ ನಾನಿದ್ದೇನಲ್ಲ, ಮತ್ತು ಕೆಲಸದವಳು ಕೂಡ ಊರಿನಿಂದ ಮರಳಿ ಬಂದಿದ್ದಾಳೆ. ನಾವಿಬ್ಬರು ಸೇರಿ ನಿನ್ನ ತಾಯಿಯ ಬಗ್ಗೆ ಪೂರ್ತಿಯಾಗಿ ಗಮನವಿಡುತ್ತೇವೆ. ನೀನು ಕೆಲಸಕ್ಕೆ ಹೋಗುವುದು ಅವಶ್ಯವಾಗಿದೆ ಮತ್ತು ತಾಯಿಯನ್ನ ನೋಡಿಕೊಳ್ಳುವುದು ಕೂಡ. ನಾವಿಬ್ಬರು ಎಲ್ಲವನ್ನ ನೋಡಿಕೊಳ್ಳುತ್ತೇವೆ ಅಂದಳು. ಬಿಂದು ಸುಮ್ಮನೆ ಅವಳನ್ನೊಮ್ಮೆ ನೋಡಿದಳು. ಶಾಂತಾಳ ಒಂದು ಮಾತು ಬಿಂದುಳ ಹೃದಯವನ್ನ ಹಗುರಗೊಳಿಸಿತು. ಆಯ್ತು ಅತ್ತೆ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗುತ್ತೇನೆ ಅಂತ ಹೇಳಿದಾಗ ಶಾಂತ ಅವಳ ತಲೆಯ ಮೇಲೆ ಕೈ ಸವರುತ್ತಾ, ನಡಿ, ನಿನ್ನ ಕೆಲಸವನ್ನ ಗಮನವಿಟ್ಟು ಮಾಡು ಮತ್ತು ಇಲ್ಲಿಯ ಚಿಂತೆ ಮಾಡಬೇಡ ಅಂದಳು. ಅವರಿಬ್ಬರ ಅತ್ತೆ ಸೊಸೆಯ ಮಾತುಗಳನ್ನ ಎದುರಿಗೆ ಕುಳಿತು ಕೇಳುತ್ತಿದ್ದ ಕಾವೇರಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಬಿಂದು ಮಾರನೆಯ ದಿನದಿಂದ ಸ್ಕೂಲ್ಗೆ ಹೋಗಲು ಶುರು ಮಾಡಿದಳು. ಹಿಂದೆ ಶಾಂತ ತನ್ನ ಪತಿಯೊಂದಿಗೆ ಸೇರಿಕೊಂಡು ಮನೆಯನ್ನ ಚೆನ್ನಾಗಿ ಸಂಭಾಳಿಸಿದಳು. ಕಾವೇರಿಯನ್ನ ನೋಡಿಕೊಳ್ಳುವುದರಲ್ಲಿ ಯಾವುದೇ ಆಲಸ್ಯ ತೋರಲಿಲ್ಲ. ಅವಳಿಗೆ ಇಷ್ಟವಾದ ಊಟ ಉಪಚಾರ, ಸರಿಯಾದ ಸಮಯಕ್ಕೆ ಔಷಧೋಪಚಾರ ಮತ್ತು ಅವಳ ಎಲ್ಲ ಅನುಕೂಲತೆಗಳನ್ನು ನೋಡಿಕೊಂಡಳು. ನಿಧಾನವಾಗಿ ಕಾವೇರಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡಿತು. ಅವಳ ಆರೋಗ್ಯದ ಜೊತೆಗೆ ಅವಳ ಗುಣ ಸ್ವಭಾವದಲ್ಲಿಯೂ ಪರಿವರ್ತನೆ ಆಗಲು ಶುರುವಾಯಿತು. ಮೊದಲಾದರೆ ಅವಳು ತನ್ನ ಖಾಲಿ ಸಮಯವನ್ನ ಕಿಟಿಪಾಟಿಯಲ್ಲಿ ಕಳೆಯುತ್ತಿದ್ದಳು. ಅಲ್ಲಿ ಜನರು ಪರಸ್ಪರರ ನ್ಯೂನತೆಗಳನ್ನು ಎತ್ತಿ ತೋರಿಸುವುದರಲ್ಲಿ ಮತ್ತು ತಮ್ಮ ತಮ್ಮ ಸ್ಥಾನಮಾನವನ್ನು ತೋರಿಸಿಕೊಳ್ಳುವುದರಲ್ಲಿ ನಿರತರಾಗಿರುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಕಾವೇರಿ ಶಾಂತ ಅವರೊಂದಿಗೆ ಕುಳಿತು ಆಧ್ಯಾತ್ಮಿಕ ಪ್ರವಚನವನ್ನ ಕೇಳುತ್ತಿದ್ದಳು. ಕೆಲವೊಮ್ಮೆ ಅವರು ಧ್ಯಾನ ಕೂಡ ಮಾಡುತ್ತಿದ್ದರು. ಈ ಬದಲಾವಣೆಯನ್ನ ನೋಡಿ ಬಿಂದುಳ ಮನಸ್ಸು ಸಂತೋಷ ಪಡುತ್ತಿತ್ತು. ಈಗ ಹೆಚ್ಚು ಕಡಿಮೆ ಕಾವೇರಿ ಸುಧಾರಿಸಿಕೊಂಡಿದ್ದಳು. ಸ್ವಲ್ಪ ನಡೆಯಲು ಕೂಡ ಕಲಿತಿದ್ದಳು. ಒಂದು ದಿನ ಅವಳು ತಾನೇ ಎದ್ದು ನಿಂತಿದ್ದನ್ನ ಕಂಡು ಬಿಂದುಳ ಕಣ್ಣುಗಳು ಅರಳಿದವು. ಅಮ್ಮ, ನೀನು ಸುಧಾರಿಸಿದೆಯಲ್ಲ, ನನಗೆ ತುಂಬಾ ಸಂತೋಷವಾಗುತ್ತಿದೆ ಅನ್ನುತ್ತಾ ಅವಳು ಕಾವೇರಿಯನ್ನ ಅಪ್ಪಿಕೊಂಡಳು. ಒಂದು ಸಂಜೆ ಶಾಂತ ಮತ್ತು ಕಾವೇರಿ ಸೋಫಾದಲ್ಲಿ ಒಟ್ಟಿಗೆ ಕುಳಿತಿದ್ದರು. ಚಹಾದ ಕಪ್ಪುಗಳನ್ನು ಹಿಡಿದುಕೊಂಡು ಕಾವೇರಿ ಮೆಲ್ಲನೆ, ಈಗ ನಾನು ಮನೆಗೆ ಹಿಂತಿರುಗುವ ಬಗ್ಗೆ ಯೋಚಿಸುತ್ತಿದ್ದೇನೆ ಅಂತ ಹೇಳಿದಳು. ಶಾಂತ ಆಶ್ಚರ್ಯದಿಂದ ಅವಳನ್ನ ನೋಡಿ, ಏಕೆ ಅಕ್ಕವ್ರೆ, ಇಲ್ಲಿಯೇ ಇರಿ, ಇಲ್ಲಿ ನಾನು ನಿಮ್ಮೊಂದಿಗೆ ಇದ್ದೇನೆ. ಬಿಂದು, ಅಭಯ್ ಕೂಡ ಇದ್ದಾರೆ, ನಾವೆಲ್ಲರೂ ಇದ್ದೀವಿ. ಮನೆಗೆ ಹೋಗಿ ಒಬ್ಬರು ಏನು ಮಾಡುತ್ತೀರಿ? ಒಬ್ಬರಿಗೆ ಬೇಜಾರಾಗುತ್ತದೆ ಅಂತ ಹೇಳಿದಳು. ಕಾವೇರಿಯ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡಳು. ಅವಳ ಕಣ್ಣುಗಳಲ್ಲಿ ಉದಾಸೀನತೆ ಕಾಣಿಸಿಕೊಂಡಿತು. ನಿಮ್ಮ ಮಾತುಗಳೇನೋ ಸರಿ ಇದೆ, ಇಲ್ಲಿದ್ದುಕೊಂಡು ದಿನ ಹೇಗೆ ಕಳೆಯುತ್ತದೆ ಅನ್ನೋದು ಗೊತ್ತೇ ಆಗುವುದಿಲ್ಲ. ನನ್ನ ಖಾಲಿ ಮನೆ ಎದ್ದು ಓಡಿಸದಂತೆ ಭಾಸವಾಗುತ್ತದೆ. ಆದರೆ ಏನ್ ಮಾಡ್ಲಿ, ನನ್ನ ಹಣೆ ಬರಹವೇ ಚೆನ್ನಾಗಿಲ್ಲ. ಮೊದಲು ಬಿಂದುಳ ತಂದೆ ಬಿಟ್ಟು ಹೋದರು, ನಂತರ ನನ್ನ ಮಗ. ನಾನೇ ಬೆಳೆಸಿ ಪೋಷಿಸಿದ ನನ್ನ ಮಗ ಕೂಡ ನನಗೆ ದ್ರೋಹ ಬಗೆದ. ರೋಹನ್ಗೆ ಹೆಂಡತಿಯನ್ನು ನಾನೇ ಆಯ್ಕೆ ಮಾಡಬೇಕೆಂದು ನಾನು ಬಯಸಿದ್ದೆ. ಅದಕ್ಕೆ ಏನು ತಪ್ಪಾಯಿತು? ಎಷ್ಟು ಒಳ್ಳೆಯ ಕುಟುಂಬವಿತ್ತು. ಅವರಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಇದ್ದಿತು. ಶ್ರೀಮಂತ ಮತ್ತು ಸಾಕಷ್ಟು ಸಂಪತ್ತನ್ನು ಹೊಂದಿದ್ದರು. ಆದರೆ ರೋಹನ್ ಅಂತ ಹೇಳುತ್ತಾ ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯಲು ಪ್ರಾರಂಭಿಸಿದ್ದು. ನಂತರ ಅವಳು, ನನಗೆ ಅವನ ಬಗ್ಗೆ ತಲೆ ಇನ್ನೂ ಕೆಡಿಸಿಕೊಳ್ಳುವುದಿಲ್ಲ, ನಾನು ಅವನ ಜೊತೆ ಮಾತನಾಡುವುದೇ ಇಲ್ಲ ಎಂದಳು. ಶಾಂತ ಅವಳನ್ನು ಆಳವಾಗಿ ನೋಡುತ್ತಾ, ಆದರೆ ಅಕ್ಕವ್ರೆ, ಒಂದು ವಿಷಯ ಹೇಳಿ, ನೀವು ಒಮ್ಮೆಯಾದರೂ ರೋಹನ್ನ ಮಾತುಗಳನ್ನು ಕೇಳುವ ಪ್ರಯತ್ನ ಮಾಡಿದ್ದೀರಾ? ಒಮ್ಮೆಯಾದರೂ ಅವನ ಇಷ್ಟವಾದ ಹುಡುಗಿಯನ್ನ ಅರ್ಥ ಮಾಡಿಕೊಳ್ಳಲು ಅಥವಾ ಅವಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೀರಾ ಅಂತ ಕೇಳಿದಳು. ಕಾವೇರಿ ತನ್ನ ಕಡೆಗೆ ಉತ್ತರವಿಲ್ಲದೆ ಸುಮ್ಮನೆ ಕುಳಿತಿದ್ದಳು. ಎಲ್ಲ ತಾಯಿಯ ಹೃದಯ ಒಂದೇ ಆಗಿರುತ್ತದೆ ಅಕ್ಕವ್ರೆ. ನೀವೇನು ಬಯಸಿದ್ದೀರೋ ಅದು ತಪ್ಪಲ್ಲ. ಆದರೆ ಮಕ್ಕಳ ಮೋಹದಲ್ಲಿ ನಾವು ಮರೆತು ಬಿಡುತ್ತೇವೆ ಅವರ ಜೀವನದ ನಿರ್ಧಾರವನ್ನ ಒಳ್ಳೆಯ ರೀತಿಯಿಂದಲೇ ತೆಗೆದುಕೊಳ್ಳುತ್ತಾರೆ ಅಂತ. ನಾವು ಕೇವಲ ಅವರಿಗಾಗಿ ದಾರಿ ಮಾಡಿಕೊಡುತ್ತೇವೆ, ಆದರೆ ನಡೆಯಬೇಕಾಗಿರುವುದು ಅವರು. ಒಂದು ವೇಳೆ ಅವರು ತಾವೇ ಮಾಡಿಕೊಂಡ ದಾರಿಯಲ್ಲಿ ಖುಷಿಯಾಗಿದ್ದರೆ ನಾವು ಖುಷಿಯಾಗಿರಬೇಕಲ್ಲವೇ ಅಂತ ಹೇಳಿದಳು. ಕಾವೇರಿಯ ಕಣ್ಣುಗಳು ಸ್ವಲ್ಪ ಸಮಯದವರೆಗೂ ಎಲ್ಲೋ ದೂರದಲ್ಲಿ ನೆಟ್ಟಿದ್ದವು. ನಂತರ ಅವಳು ಮೆಲು ಧ್ವನಿಯಲ್ಲಿ, ಶಾಂತಕ್ಕ, ನೀವು ಹೇಳುತ್ತಿರುವುದು ನನಗೆ ಅರ್ಥವಾಯಿತು. ಆದರೆ ನನಗೂ ಆಕಾಂಕ್ಷೆಗಳಿದ್ದವು. ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕೆಂಬ ಆಸೆ ನನಗಿತ್ತು. ಎಲ್ಲ ನಂತರ ನಮಗೆ ಜನರಲ್ಲಿ ಸ್ವಲ್ಪವಾದರೂ ಗೌರವವಿದೆಯೇ?
ಬಡ ಕುಟುಂಬದ ಹುಡುಗಿಯನ್ನ ಮದುವೆ ಮಾಡಿಕೊಂಡು ಅವನು ನನಗೆ ಎಲ್ಲೂ ಮುಖ ತೋರಿಸದಂತೆ ಮಾಡಿದ. ನನ್ನ ಕಿಟಿಪಾಟಿಯ ಸ್ನೇಹಿತೆಯರು ನನ್ನನ್ನು ನೋಡಿ ನಗುತ್ತಿದ್ದರು. ನನಗೆ ಮಾನ ಮರ್ಯಾದೆ ಇಲ್ಲದಂತೆ ಮಾಡಿಬಿಟ್ಟ ಅವನು. ಇದೆಲ್ಲ ರೋಹನ್ ಮತ್ತು ಆ ಹುಡುಗಿಯಿಂದಲೇ ಆಗಿದ್ದು. ಸ್ವಲ್ಪ ಗೌರವ, ಸ್ವಲ್ಪ ಸ್ಥಾನಮಾನ ಬಯಸುವುದು ಅಪರಾಧವೇ ಅಂತ ಕೇಳಿದಳು. ಶಾಂತ ಅವಳ ಕಣ್ಣುಗಳನ್ನು ನೋಡಿ ಮೃದುವಾಗಿ ಮುಗುಳ್ನಕ್ಕಳು. ಇದೇ ನಿಮ್ಮ ದೊಡ್ಡ ತಪ್ಪಾಗಿದೆ ಅಕ್ಕವ್ರೆ. ನೀವೇ ಹೇಳಿ, ಸಮಾಜದ ಪ್ರಭಾವಕ್ಕೆ ಬಲಿಯಾಗಿ ನಮ್ಮ ಸಂಬಂಧವನ್ನ ಹಾಳು ಮಾಡಿಕೊಳ್ಳುವುದು ಸರಿನಾ? ಯಾರನ್ನ ನೀವು ನಿಮ್ಮ ಸ್ನೇಹಿತೆಯರು ಅಂತ ತಿಳಿದುಕೊಂಡಿದ್ದೀರೋ ಅವರೇ ನಿಮ್ಮ ದೊಡ್ಡ ಶತ್ರುಗಳು ಆಗಿದ್ದಾರೆ. ಅದನ್ನ ನೀವು ತಿಳಿದುಕೊಳ್ಳಲೇ ಇಲ್ಲ ಅಂತ ಹೇಳಿದಳು. ಈ ಮಾತನ್ನ ಕೇಳಿ ಕಾವೇರಿ ಸುಮ್ಮನೆ ಕುಳಿತಳು. ನಂತರ ಶಾಂತ ಸ್ವಲ್ಪ ಅವಳ ಹತ್ತಿರ ಸರಿದು ಕುಳಿತು ಆತ್ಮವಿಶ್ವಾಸದ ಧ್ವನಿಯಲ್ಲಿ, ಕೆಲವೊಮ್ಮೆ ಜೀವನ ಅನ್ನುವುದು ನಮ್ಮ ನಿಯಮಗಳ ಪ್ರಕಾರ ನಡೆಯುವುದಿಲ್ಲ ಅಕ್ಕವ್ರೆ. ಆದರೆ ಒಮ್ಮೊಮ್ಮೆ ಅದು ಹೇಗೆ ನಡೆಯುತ್ತಿರುತ್ತದೆಯೋ ಅದುವೇ ಅತ್ಯುತ್ತಮವಾಗಿರುತ್ತದೆ. ನಿಮಗೆ ನಂಬಿಕೆ ಆಗಲಿಕ್ಕಿಲ್ಲ. ಅಭಯನಿಗೆ ಒಂದು ಶ್ರೀಮಂತ ಮತ್ತು ಗೌರವಾನ್ವಿತ ಮನೆತನದ ಸಂಬಂಧ ಬಂದಿತ್ತು. ಹುಡುಗಿ ತುಂಬಾ ಸುಂದರವಾಗಿದ್ದಳು, ವಿದ್ಯಾವಂತೆ, ತನ್ನ ತಂದೆಯ ಜೊತೆ ಅವರ ಬಿಸ್ನೆಸ್ ಸಂಭಾಳಿಸುತ್ತಿದ್ದಳು. ಹಣ, ಆಸ್ತಿ ಪಾಸ್ತಿಗೆ ಏನೂ ಕೊರತೆ ಇರಲಿಲ್ಲ. ಇದೇ ಸಂಬಂಧವನ್ನು ಗಟ್ಟಿ ಮಾಡಿಕೊಂಡರಾಯಿತು ಅಂತ ನಮಗೆ ಅನಿಸಿತು. ಆದರೆ ಅಭಯ್ ಸ್ಪಷ್ಟವಾಗಿ ನಿರಾಕರಿಸಿದ. ಕಾರಣ ಕೇಳಿದರೆ ಅವನು ಬಿಂದುಳನ್ನ ಪ್ರೀತಿಸುತ್ತಿದ್ದೇನೆ ಮತ್ತು ಅವಳನ್ನೇ ಮದುವೆಯಾಗಿ ಜೀವನ ನಡೆಸುತ್ತೇನೆ ಅಂತ ಹೇಳಿದ. ನಾವು ಅವನ ನಿರ್ಧಾರಕ್ಕೆ ಗೌರವ ಕೊಟ್ಟೆವು, ಏಕೆಂದರೆ ನಮಗೆ ಅವನ ಖುಷಿಯೇ ಮುಖ್ಯವಾಗಿತ್ತು. ಒಂದು ವೇಳೆ ನಾವು ಕೂಡ ಆಗ ಹಣ ಅಂತಸ್ತಿನ ಹಿಂದೆ ಹೋಗಿದ್ದರೆ ಬಹುಶಃ ಆ ಸಂಬಂಧ ಬೆಳೆಯುತ್ತಿತ್ತು. ಆದರೆ ಅದರಲ್ಲಿ ನನ್ನ ಮಗ ಖುಷಿಯಾಗುತ್ತಿರಲಿಲ್ಲ ಮತ್ತು ನನಗೆ ಜೀವನ ಪೂರ್ತಿ ಆ ಕೊರಗು ಕಾಡುತ್ತಿತ್ತು. ಏನಾಗಬೇಕಿತ್ತೋ ಒಳ್ಳೆಯದೇ ಆಯಿತು. ಅಷ್ಟು ದೊಡ್ಡ ಮನೆತನದ ಹುಡುಗಿ ಬಹುಶಃ ನಮ್ಮ ಮನೆಯಲ್ಲಿ ಹೊಂದಿಕೊಳ್ಳುತ್ತಿರಲಿಲ್ಲ. ಇಂದು ನನ್ನ ಮಗ ಅವನ ಪತ್ನಿಯ ಜೊತೆ ಖುಷಿಯಿಂದ ಇರುವುದನ್ನ ನೋಡುತ್ತಿದ್ದರೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತದೆ ಎಂದು ಹೇಳಿದಳು. ಮತ್ತೆ ಮುಂದುವರೆದು, ಆದರೆ ಅಕ್ಕವ್ರೆ, ನೀವು ನಿಜವಾಗ್ಲೂ ಅದರ ವಿರುದ್ಧ ಮಾಡಿದಿರಿ. ನೀವು ಹಣಕ್ಕೆ ಮಹತ್ವ ಕೊಟ್ಟಿರಿ ಮತ್ತು ನಿಮ್ಮ ಮಗನನ್ನ ದೂರ ಮಾಡಿಕೊಂಡಿರಿ. ಇವು ಸಣ್ಣ ಸಣ್ಣ ವಿಷಯಗಳಾಗಿರಬಹುದು, ಆದರೆ ಇವೇ ಮುಖ್ಯವಾದಾಗ ಜೀವನವನ್ನು ಹೊರೆಯಾಗಿ ಮಾಡಬಹುದು. ನೀವು ಕೂಡ ಅದೇ ತಪ್ಪನ್ನ ಮಾಡಿದ್ದೀರಿ. ಹಣ ಬರುತ್ತದೆ, ಹೋಗುತ್ತದೆ, ಆದರೆ ಖುಷಿಯನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು. ಕಾವೇರಿಯ ಮನದಲ್ಲಿ ಕೋಲಾಹಲವೇ ಎದ್ದಿತು. ತುಟಿಗಳು ಅದುರಿದವು, ಆದರೆ ಶಬ್ದಗಳು ಹೊರಗೆ ಬರಲಿಲ್ಲ. ಶಾಂತ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ, ಅಂದ ಹಾಗೆ ನಾನೊಂದು ಹೇಳಬಹುದೇ? ನಿಮ್ಮ ಮಗ ಇನ್ನೂ ನಿಮಗೆ ತುಂಬಾ ಆತ್ಮೀಯನಾಗಿದ್ದಾನೆ. ನಿಮ್ಮ ಮನೆಯ ಎಲ್ಲಾ ಖರ್ಚುಗಳನ್ನು ಅವನು ಭರಿಸುವುದಾಗಿ ಬಿಂದು ನನಗೆ ಹೇಳಿದ್ದಾಳೆ. ಅವನು ಬಿಂದುಗೆ ಕರೆ ಮಾಡಿರುತ್ತಾನೆ. ಅಭಯ್ ಮತ್ತು ಅವಳೊಂದಿಗೆ ಆಗಾಗ್ಗೆ ಫೋನ್ನಲ್ಲಿ ಮಾತನಾಡುತ್ತಾನೆ. ಅವರ ಆರೋಗ್ಯ ವಿಚಾರಿಸುತ್ತಾನೆ ಮತ್ತು ನಿಮ್ಮದು ಕೂಡ. ನಿಮಗೆ ನಂಬಲಿಕ್ಕೆ ಆಗುವುದಿಲ್ಲ. ಯಾವ ದಿನ ನೀವು ಬಿದ್ದಿದ್ದೀರೋ ಆಗಿನಿಂದ ಪ್ರತಿದಿನ ಅವನ ಫೋನ್ ಬರುತ್ತಿದೆ, ಕೇವಲ ನಿಮ್ಮ ಆರೋಗ್ಯ ವಿಚಾರಿಸಲಿಕ್ಕೆ. ಅವನು ನಿಮ್ಮನ್ನು ಕೈ ಬಿಟ್ಟಿದ್ದಾನೆ ಅಂತ ನೀವು ತಿಳಿದುಕೊಂಡಿರಬಹುದು, ಆದರೆ ನಿಜ ಹೇಳಬೇಕು ಅಂದರೆ ನೀವೇ ಅವನನ್ನ ದೂರ ಮಾಡಿಕೊಂಡಿದ್ದೀರಿ ಅಂತ ಹೇಳಿದಳು. ಕಾವೇರಿಯ ಕಣ್ಣುಗಳಿಂದ ಕಣ್ಣೀರು ಜಾರುತ್ತಿದ್ದವು. ಅವಳು ಏನೋ ಹೇಳಬೇಕು ಅಂದುಕೊಂಡಳು, ಆದರೆ ಗಂಟಲು ಒಣಗಿತು. ಅವಳಲ್ಲಿ ಹಲವು ವರ್ಷಗಳಿಂದ ಬೆಳೆಯುತ್ತಿದ್ದ ಹಠಮಾರಿತನ ಇಂದು ಕರಗಲು ಪ್ರಾರಂಭಿಸಿತು. ಶಾಂತಾಳ ಕೈಯನ್ನು ಅವಳ ನಡುಗುವ ಬೆರಳುಗಳು ಹಿಡಿದಿದ್ದವು ಮತ್ತು ಬಹಳ ಹೊತ್ತು ಏನು ಮಾತನಾಡದಿದ್ದರೂ ಅವು ಬಹಳಷ್ಟು ತಿಳಿಸುತ್ತಿದ್ದವು. ಆ ರಾತ್ರಿ ಕಾವೇರಿಗೆ ನಿದ್ರೆಯೇ ಬರಲಿಲ್ಲ. ಬೆಡ್ ಮೇಲೆ ಮಲಗಿದ್ದಳು, ಆದರೆ ಕಣ್ಣುಗಳು ಮೇಲ್ಚಾವಣಿಯನ್ನ ನೋಡುತ್ತಿದ್ದವು. ಯಾವಾಗ ಬೆಳಿಗ್ಗೆ ಎದ್ದು ಬಿಂದು ನೋಡಿದಳೋ ಆಗ ಕಾವೇರಿ ಸುಮ್ಮನೆ ತಯಾರಾಗುತ್ತಿದ್ದಳು. ಏನಾಯ್ತು ಅಮ್ಮ ಅಂತ ಬಿಂದು ಗಾಬರಿಯಿಂದ ಕೇಳಿದಾಗ ಕಾವೇರಿಯು ಅಚಾನಕ್ಕಾಗಿ ತನ್ನ ನಿರ್ಧಾರವನ್ನ ತಿಳಿಸಿದಳು. ಬಿಂದು, ನಾನು ನನ್ನ ಮನೆಗೆ ಹೊರಟಿದ್ದೇನೆ ಅಂತ. ಬಿಂದು ಆಶ್ಚರ್ಯಚಕಿತಳಾದಳು. ಅಮ್ಮ, ನೀನು ಚೆನ್ನಾಗಿದ್ದೀಯ ತಾನೆ? ಇದೆಲ್ಲ ಇದ್ದಕ್ಕಿದ್ದಂತೆ ಏನು? ಅವಳ ಧ್ವನಿಯಲ್ಲಿ ಕಳವಳವಿತ್ತು. ಆದರೆ ಕಾವೇರಿ ಸುಮ್ಮನೆ, ನಾನು ನಿಮಗೆ ತುಂಬಾ ಸಮಯದಿಂದ ತೊಂದರೆ ನೀಡುತ್ತಿದ್ದೇನೆ. ನಾನು ಈಗ ಮನೆಗೆ ಹೋಗಬೇಕು. ಈಗಾಗಲೇ ತುಂಬಾ ತಡವಾಗಿದೆ ಅಂತ ಹೇಳಿದಳು. ಮತ್ತಷ್ಟು ದಿನ ಇರುವಂತೆ ಅವಳನ್ನ ಎಲ್ಲರೂ ಕೇಳಿಕೊಂಡರು, ಆದರೆ ಕಾವೇರಿ ಒಪ್ಪಿಕೊಳ್ಳಲಿಲ್ಲ. ಕೊನೆಗೆ ಅಭಯ್ ಅವಳನ್ನು ತನ್ನ ಕಾರಿನಲ್ಲಿ ಅವಳ ಮನೆಗೆ ಬಿಟ್ಟು ಬಂದನು. ಸ್ವಲ್ಪ ಹೊತ್ತಿನ ನಂತರ ಬಿಂದು ತಾಯಿಗೆ ಫೋನ್ ಹಚ್ಚಿದಳು, ಆದರೆ ಯಾವುದೇ ಉತ್ತರ ಸಿಗಲಿಲ್ಲ. ಅದರ ನಡುವೆ ಬಿಂದುಳಿಗೆ ಆತಂಕ ಆವರಿಸಿಕೊಳ್ಳಲು ಪ್ರಾರಂಭಿಸಿತು. ಅವಳ ಫೋನ್ ರಿಂಗಣಿಸುವಾಗ ಸಂಜೆಯಾಗಿತ್ತು. ಅವಳು ಬೇಗನೆ ಎದ್ದು ಕರೆಗೆ ಉತ್ತರಿಸಿದಳು, ಆದರೆ ಇನ್ನೊಂದು ತುದಿಯಲ್ಲಿ ಅವಳು ಕೇಳಿದ ವಿಷಯ ಬಿಂದುಳ ಹೃದಯವನ್ನ ನಡಗಿಸಿತು. ಏನು?
ಅವಳು ಆಶ್ಚರ್ಯದಿಂದ ಕೇಳಿದಳು ಮತ್ತು ನಂತರ ಇದ್ದಕ್ಕಿದ್ದಂತೆ ಅವಳ ಧ್ವನಿ ಕತ್ತರಿಸಿತು. ಅವಳ ಗಂಟಲು ಕಟ್ಟಿಕೊಂಡಿತು. ಫೋನ್ ಕರೆ ಕೇಳುತ್ತಲೇ ಅವಳು ಕಣ್ಣೀರು ಸುರಿಸಿದಳು. ಸ್ವಲ್ಪ ಸಮಯದ ನಂತರ ಅವಳು ಅಳುತ್ತಾ ಕೋಣೆಯಿಂದ ಹೊರಬಂದಳು. ಕರೆ ಸಂಪರ್ಕ ಕಡಿತಗೊಂಡಿತ್ತು. ಅವಳು ಹಾಗೆ ಅಳುವುದನ್ನ ಕಂಡು ಶಾಂತ ಮತ್ತು ಅಭಯ್ ಗಾಬರಿಯಾದರು. ಅವರು ಓಡುತ್ತಾ ಬಂದು, ಏನಾಯ್ತು ಬಿಂದು, ಏನಾದ್ರೂ ಹೇಳು ಅಂದರು. ಆದರೆ ಅವಳು ಏನೂ ಹೇಳದೆ ಕೇವಲ ಅಳುತ್ತಿದ್ದಳು. ಅರೆ ಹೇಳು ಮಗಳೇ, ಏನು ವಿಷಯ? ಶಾಂತಾಳ ಹೃದಯ ಕುಗ್ಗಿತು. ಆಗ ಬಿಂದು ಇದ್ದಕ್ಕಿದ್ದಂತೆ ಮುಂದೆ ಬಂದು ತನ್ನ ಅತ್ತೆಯನ್ನ ಅಪ್ಪಿಕೊಂಡಳು ಮತ್ತು ನಿಮಗೆ ಧನ್ಯವಾದಗಳು ಅತ್ತೆ, ನೀವು ತುಂಬಾ ಒಳ್ಳೆಯವರು ಎಂದು ಮತ್ತೆ ಕಣ್ಣೀರು ಸುರಿಸುತ್ತಾ ಹೇಳಿದಳು. ಶಾಂತ ಗಾಬರಿಗೊಂಡಳು. ಏನಾಯ್ತು ಮಗಳೇ ಅಂದಾಗ ಬಿಂದು ಅಳುತ್ತಾ ಎಲ್ಲ ವಿಷಯವನ್ನ ಹೇಳಿದಳು. ಅಣ್ಣನ ಫೋನ್ ಬಂದಿತ್ತು. ಅಮ್ಮ ಅವನ ಹತ್ತಿರ ಹೋಗಿ ಅವನ ಮನೆಯಲ್ಲಿ ಇದ್ದಾಳಂತೆ. ಇಂದು ತಮ್ಮ ಮನೆಯ ಬಾಗಿಲಲ್ಲಿ ಅವಳನ್ನ ನೋಡಿ ಅಣ್ಣ ಮತ್ತು ಅತ್ತೆಗೆ ಇಬ್ಬರು ಆಶ್ಚರ್ಯಚಕಿತರಾದರಂತೆ. ಇದನ್ನ ಕೇಳಿದ ಶಾಂತ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು. ನಿಜವಾಗಿಯೂ ಕಾವೇರಿ ಅಕ್ಕ ತನ್ನ ಮಗನೊಂದಿಗೆ ಅಂದಳು. ಅಭಯ್ ಹತ್ತಿರ ಬಂದು, ಇದು ಒಳ್ಳೇದೇ ಆಯಿತು ಅಂತ ಹೇಳಿದನು. ಬಿಂದು ದುಃಖಿಸುತ್ತಾ ಮತ್ತೆ ಮುಂದೆ ಬಂದು, ಅಮ್ಮ ಅಣ್ಣನನ್ನ ತಬ್ಬಿಕೊಂಡಿದ್ದು ಮಾತ್ರವಲ್ಲದೆ ಅವನಿಗೆ ಕ್ಷಮೆ ಯಾಚಿಸಿದರು ಅಂತ ನನಗೆ ಗೊತ್ತಾಯಿತು ಅತ್ತೆ. ನಂತರ ಅತ್ತಿಗೆಯನ್ನ ತಬ್ಬಿಕೊಂಡು ಅವಳು ಬಹಳ ಹೊತ್ತು ಅಳುತ್ತಿದ್ದಳಂತೆ. ಪದೇ ಪದೇ ಕ್ಷಮೆ ಯಾಚಿಸುತ್ತಿದ್ದಳಂತೆ. ಅಣ್ಣ ಇದನ್ನೆಲ್ಲ ಹೇಳುತ್ತಿರುವಾಗ ಅವನು ಕೂಡ ಅಳುತ್ತಿದ್ದ ಅಂತ ಹೇಳುವಾಗ ಅವಳ ದುಃಖವು ಸ್ವಲ್ಪ ಕಡಿಮೆಯಾಗುತ್ತಿತ್ತು. ಕ್ಷಣದಲ್ಲಿಯೇ ಮನೆಯಲ್ಲಿ ಮೌನ ಆವರಿಸಿತು. ನಂತರ ಬಿಂದು ಮೆಲು ಧ್ವನಿಯಲ್ಲಿ ತಾನು ಮಾತನಾಡಿದ ನಂತರ ಅಮ್ಮನಿಗೆ ಫೋನ್ ಕೊಟ್ಟ. ಆಗ ಅಮ್ಮ, ಬಿಂದು, ನನ್ನ ಅಹಂ ಮತ್ತು ಪೂರ್ವಾಗ್ರಹಗಳಿಂದ ನನ್ನ ಕಣ್ಣುಗಳು ಕುರುಡಾಗಿದ್ದವು. ನಾನು ಅನನ್ಯಳಲ್ಲಿ ದೋಷಗಳನ್ನ ಹುಡುಕುತ್ತಲೇ ಇದ್ದೆ. ಆದರೆ ನಿಜವಾದ ದೋಷ ನನ್ನ ಆಲೋಚನೆಯಲ್ಲಿತ್ತು. ನಿನಗೆ ಗೊತ್ತಾ, ನಾನು ನಿನ್ನ ಅತ್ತೆಯೊಂದಿಗೆ ಮಾತನಾಡಿದಾಗ ಅವಳ ಮಾತುಗಳು ನನ್ನೊಳಗಿನ ಅಹಂಕಾರದ ಗೋಡೆಯನ್ನ ಒಡೆದು ಹಾಕಿದವು. ನಿನಗೆ ಗೊತ್ತಾ ಬಿಂದು, ಆ ದಿನ ಮೊದಲ ಬಾರಿಗೆ ನನಗೆ ನನ್ನ ತಪ್ಪುಗಳ ಅರಿವಾಯಿತು. ಈಗ ನಾನು ನನ್ನ ಮಗ ಮತ್ತು ಸೊಸೆಯೊಂದಿಗೆ ಇದ್ದೇನೆ ಮತ್ತು ನಾನು ತುಂಬಾ ಸಂತೋಷವಾಗಿದ್ದೇನೆ. ನಿಮ್ಮ ಅತ್ತೆ ನನಗೆ ಬಹಳಷ್ಟು ಕಲಿಸಿದ್ದಾರೆ. ಈಗ ನಾನು ನನ್ನ ಸೊಸೆಯೊಂದಿಗೆ ಅದೇ ಪ್ರೀತಿಯಿಂದ ಇರುತ್ತೇನೆ. ನಿನ್ನ ಅತ್ತೆ ನಿನ್ನನ್ನು ಇಟ್ಟುಕೊಂಡ ಹಾಗೆ. ಹಾ ಆಯ್ತು, ನಾನೀಗ ಫೋನ್ ಇಡುತ್ತೇನೆ. ನನ್ನ ಸೊಸೆ ಊಟ ಹಚ್ಚಿಕೊಂಡು ಬಂದಿದ್ದಾಳೆ. ನಾವೆಲ್ಲರೂ ಕುಳಿತು ಊಟ ಮಾಡುತ್ತೇವೆ ಅಂತ ಹೇಳಿದಳು. ಅಂತ ಬಿಂದು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಹೇಳಿದಳು. ಆಗ ಶಾಂತ ಬಿಂದುಳ ತಲೆಯ ಮೇಲೆ ಕೈ ನೆವರಿಸಿದಳು. ಅವಳ ಕಣ್ಣುಗಳಲ್ಲಿಯೂ ಕಣ್ಣೀರು ತುಂಬಿಕೊಂಡಿತ್ತು. ನೋಡಿದೀಯಾ ಮಗಳೇ, ಕ್ಷಮೆಗೆ ಅಷ್ಟು ತಾಕತ್ತು ಇದೆ. ಅದಕ್ಕೆ ಸಂಬಂಧಗಳ ಅವಶೇಷಗಳನ್ನು ಸಹ ಮನೆಯಾಗಿ ಪರಿವರ್ತಿಸುವ ಶಕ್ತಿ ಇದೆ. ಇಲ್ಲಿ ಅದು ಕೇವಲ ಒಂದು ಸಣ್ಣ ಭಿನ್ನಾಭಿಪ್ರಾಯವಾಗಿತ್ತು. ಈಗ ನಿನ್ನ ಇಡೀ ಕುಟುಂಬವು ಒಟ್ಟಿಗೆ ಇರುತ್ತದೆ ಅಂತ ಶಾಂತ ಬಿಂದುಳ ಕಣ್ಣೀರನ್ನು ಒರೆಸುತ್ತಾ ಹೇಳಿದಳು. ಬಿಂದು ಅವಳ ಕೈಯನ್ನ ತನ್ನ ಕೈಯಲ್ಲಿ ಹಿಡಿದಳು. ಅತ್ತೆ, ನಾನು ಇಲ್ಲಿಯವರೆಗೆ ಮಾಡಲು ಸಾಧ್ಯವಾಗದ್ದನ್ನ ನೀವು ಸಾಧಿಸಿದ್ದೀರಿ. ನಿಮ್ಮ ಕಾರಣದಿಂದಾಗಿ ನನ್ನ ಛಿದ್ರಗೊಂಡ ತಾಯಿಯ ಮನೆ ಮತ್ತೆ ಅರಳಿದೆ. ದೇವರು ಎಲ್ಲರಿಗೂ ನಿಮ್ಮಂತಹ ಅತ್ತೆಯನ್ನು ದಯಪಾಲಿಸಲಿ ಅಂತ ಆ ದೇವರಲ್ಲಿ ಕೈ ಮುಗಿದು ಕೇಳಿಕೊಂಡಳು. ಹಾಗಿದ್ದರೆ ಸ್ನೇಹಿತರೆ, ಶಾಂತಾ ಅತ್ತೆಯ ಗುಣ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ತಿಳಿಸಿ. ಕಥೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿರಿ. ಕಥೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.